ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಓಂ ಶಿರಡಿವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್. ಓಂ ಸಾಯಿರಾಮ್. ನಮಸ್ತೆ ಸ್ನೇಹಿತರೆ, ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ನಿಮ್ಮ ಮನಸ್ಸಲ್ಲಿರುವ, ನಿಮ್ಮ ಮನೆಯಲ್ಲಿರುವ ಎಲ್ಲ ರೀತಿಯ ನಕಾರಾತ್ಮಕತೆ ಹೀಲಾಗಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ನಿಮ್ಮ ಇಚ್ಛೆಗಳು ಕನಸುಗಳು ಈಡೇರಲಿ, ನಿಮ್ಮ ಸಮಸ್ಯೆಗಳು ದೂರವಾಗಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ವಿಡಿಯೋನ ಶುರು ಮಾಡ್ತಿದ್ದೀನಿ. ಸ್ನೇಹಿತರೆ, ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಒಂದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಹಾಗಾಗಿ ನೀವು ಈ ರೀಡಿಂಗ್ನ ಯಾವಾಗಲೇ ನೋಡಿದರೂ ಕೂಡ ಬಾಬಾರವರ ಈ ಹೀಲಿಂಗ್ ಇದೆಯಲ್ಲ, ಅದು ನಿಮ್ಮ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ನಿಮ್ಮ ಜೀವನದಲ್ಲಿರುವ ಕೆಟ್ಟದು ನಿವಾರಣೆ ಆಗುತ್ತೆ, ಹಾಗೆ ಒಳ್ಳೆಯದು ಸಮೃದ್ಧವಾಗ್ತಾ ಹೋಗುತ್ತೆ. ಇವತ್ತಿನ ಹೀಲಿಂಗ್ ಕಾರ್ಡ್ ಸಂದೇಶದಲ್ಲಿ ಬಾಬಾರವರು ನಿಮ್ಮಲ್ಲಿರುವ ಅನೇಕ ರೀತಿಯ ಬ್ಲಾಕೇಜ್ಗಳನ್ನು ರಿಮೂವ್ ಮಾಡ್ತಾ ಇದ್ದಾರೆ. ಹಾಗೆ ನಿಮ್ಮ ಸುತ್ತ ಇರುವ ಒಂದು ನಕಾರಾತ್ಮಕತೆಯ ಪ್ರಭಾವವನ್ನು ಯಾವ ರೀತಿ ತಗ್ಗಿಸ್ತಾರೆ, ಹಾಗೆ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಅಡೆತಡೆಗಳನ್ನು ನಿವಾರಣೆ ಮಾಡಿ ನಿಮ್ಮ ಜೀವನಕ್ಕೆ ಒಂದು ಹೊಸ ಅವಕಾಶವನ್ನು ಯಾವ ರೀತಿ ಕೊಡ್ತಾರೆ, ಅಂದರೆ ಅದಕ್ಕೆ ಪೂರಕವಾಗಿ ನಿಮ್ಮಿಂದ ಯಾವ ರೀತಿ ಕೆಲಸ ಮಾಡಿಸ್ಕೊಳ್ತಾರೆ ಅಂದರೆ ಗುರುವಿನ ಪಾದಗಳಲ್ಲಿ ಒಂದು ದೃಢವಾದ ನಂಬಿಕೆ ಇಟ್ಟು ಶರಣಾಗಿದ್ದಾಗಿರ್ಬೋದು, ನಿಮ್ಮ ಇಷ್ಟ ದೇವರಲ್ಲಿ ಒಂದು ಶರಣಾಗತಿ ಆಗಿರ್ಬೋದು, ಇಲ್ಲ ನೀವೊಂದು ವ್ರತ ಮಾಡ್ತಾ ಇದ್ದೀರಾ, ಪೂಜೆ ಮಾಡ್ತಾ ಇದ್ದೀರಾ, ಸ್ಮರಣೆ ಮಾಡ್ತಾ ಇದ್ದೀರಾ, ಸಚ್ಚರಿತ್ರೆ ಪಾರಾಯಣ ಮಾಡ್ತಾ ಇದ್ದೀರಾ, ಹಾಗೆ ಬಾಬಾರವರ ಉಪದೇಶಗಳಂತೆ ಬಡವರಿಗೆ ಅನ್ನದಾನವನ್ನು ಮಾಡ್ತಾ ಇದ್ದೀರಾ, ನಿಸ್ಸಹಾಯಕರಿಗೆ ಕೈಲಾದ ಸೇವೆಯನ್ನು ಮಾಡ್ತಾ ಇದ್ದೀರಾ, ಗಿಡ ಮರಗಳನ್ನು ಪ್ರೀತಿಸ್ತಾ ಇದ್ದೀರಾ, ಗೌರವಿಸ್ತಾ ಇದ್ದೀರಾ, ಅಂದರೆ ಅವುಗಳ ಬೆಳವಣಿಗೆಗೆ ನೀವು ಸಹಾಯ ಮಾಡ್ತಾ ಇದ್ದೀರಾ. ಒಂದಲ್ಲ ಒಂದು ರೀತಿಯಲ್ಲಿ ನೀವು ಯಾವ ರೀತಿ ಸಹಾಯ ಮಾಡ್ತಾ ಇದ್ದೀರಾ ಈ ಸಮಯದಲ್ಲಿ ಅಂದರೆ ದೇವರಿಗೆ ನೀವು ಬೇಡಿದ್ದನ್ನು ಕೊಡದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯಾಗಿ ನೀವು ಅರ್ಹತೆಯನ್ನು ಪಡ್ಕೊಳ್ಳಿಕ್ಕೆ ಎಲ್ಲ ರೀತಿಯಲ್ಲೂ ನಿಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಆ ಗುರು ಅನ್ನೋ ರೀತಿಲಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಂಡಿದ್ದೀರಾ, ಗುಣಪಡಿಸ್ಕೊಂಡಿದ್ದೀರಾ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಅಂದರೆ ಉತ್ತಮವಾಗಿಸ್ಕೊಳ್ತಾ ಇದ್ದೀರಾ, ನಿಮ್ಮನ್ನು ವಿಶೇಷವಾಗಿಸ್ಕೊಳ್ತಾ ಇದ್ದೀರಾ. ನಿಮ್ಮ ಬಗ್ಗೆನೇ ನಿಮ್ಮ ಮನಸ್ಸಲ್ಲಿ ನಿಮಗೆ ಒಂದು ಗರ್ವ ಮೂಡಿದೆ. ಅಂದರೆ ನನ್ನಿಂದ ಕೂಡ ಇಷ್ಟು ಒಳ್ಳೆ ಕೆಲಸ ಆಯ್ತಲ್ಲ ಅಂಥೇಳಿ ಅನಿಸ್ತಾ ಇದೆ. ಇದು ಗರ್ವ ಅಲ್ಲ, ಅಂದರೆ ನಿಮ್ಮ ಬಗ್ಗೆನೇ ಒಂದು ವಿಶೇಷವಾದ ಮದಿಯಾದ ಒಂದು ಕರ್ಮದ ಒಳ್ಳೆಯ ಉದ್ದೇಶಕ್ಕೆ ಸಿಗ್ತಾ ಇರುವ ಪ್ರತಿಫಲ. ಅಂದರೆ ನಿಮ್ಮ ಮನಸ್ಸಲ್ಲಿ ಈಗ ನಿಮ್ಮ ಬಗ್ಗೆ ಒಂದು ಪ್ರೌಡ್ ಫೀಲ್ ಆಗ್ತಾ ಇದೆ. ಅಂದರೆ ನೀವು ತುಂಬ ಖುಷಿ ಆಗ್ತಾ ಇದ್ದೀರಾ, ನೀವೊಂದು ಮಾಡಿರೋ ಕೆಲಸದ ಬಗ್ಗೆ ನೆನೆಸ್ಕೊಂಡು ನಿಮಗೆ ಖುಷಿ ಆಗ್ತಾ ಇದೆ. ಅದು ಒಂದು ಪೂಜೆ ಆಗಿರ್ಬೋದು, ಒಂದು ಸಚ್ಚರಿತ್ರೆ ಪಾರಾಯಣ ಆಗಿರ್ಬೋದು, ಇಲ್ಲ ನಿಮ್ಮ ಮಕ್ಕಳಿಗೆ ಯಾವುದೋ ಒಂದು ವಿಚಾರದಲ್ಲಿ ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ನೀವು ಸಹಾಯ ಮಾಡಿದ್ದಾಗಿರ್ಬೋದು. ಅಂದರೆ ಹಿಂದೆ ನೀವು ತುಂಬ ಕಾಲಹರಣ ಮಾಡ್ತಾ ಇದ್ರಿ, ಯಾರದ್ದೋ ಜೊತೆ ಸೇರಿ ಏನೋ ಒಂದು ಮಾತಾಡ್ಬಿಡ್ತಿದ್ರಿ, ಆದರೆ ಈಗ ಆ ಮಾತುಗಳನ್ನು ಆಡಲಿಕ್ಕೆ ಹೆದರ್ತಾ ಇದ್ರಿ. ಯಾಕಂದರೆ ಕರ್ಮ ಅನ್ನೋದು ನಮಗೂ ಕೂಡ ಮರಳತ್ತೆ ಅನ್ನುವ ನಿಜವಾದ ಸತ್ಯವನ್ನು ಅರ್ತು ನೀವು ಒಂದು ವಿಶೇಷವಾದ ವ್ಯಕ್ತಿಯಾಗಿ ಬದಲಾಗಿದ್ದಾರೆ. ಈ ವಿಶೇಷತೆ ನಿಮ್ಮನ್ನು ಒಂದು ವಿಶೇಷವಾದ ಸ್ಥಾನಮಾನ ಗೌರವಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಈಗ ಸ್ಥಿತಿಗತಿಗಳು ಹೇಗಿದ್ದಾವೆ ಅಂದರೆ ಆ ಭಗವಂತನೂ ಕೂಡ ನೀವು ಬೇಡಿದ್ದನ್ನು ಕೊಡಲೇಬೇಕು, ಆ ರೀತಿಯ ಸ್ಥಿತಿಯಲ್ಲಿ ನಿಮ್ಮ ಕರ್ಮಗಳಿದ್ದಾವೆ. ಅಂದರೆ ಆ ಗುರು ಅಂಥ ಸ್ಥಿತಿಗೆ ನಿಮ್ಮನ್ನು ತಲುಪಿಸಿದ್ದಾರೆ, ಅಂದರೆ ಮಾರ್ಗದರ್ಶನ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಅಂದರೆ ನೀವು ಏನು ಇಚ್ಛೆಗಳನ್ನು ಇಟ್ಕೊಂಡಿದ್ರಲ್ಲ, ಒಂದು ತಾಯಿ ಆಗಬೇಕು ಅಂತ ಹೇಳಿ, ಇಲ್ಲ ಮದುವೆ ಆಗಬೇಕು ಅಂತ ಹೇಳಿ, ಇನ್ಯಾವುದೇ ರೀತಿ ಒಂದು ಒಳ್ಳೆಯ ವಿಚಾರಗಳನ್ನು ಹೊಂದಿ, ಒಂದು ಉದ್ದೇಶವನ್ನು ಹೊಂದಿ, ಜೀವನದಲ್ಲಿ ನಾನು ಕೂಡ ಏನಾದರೂ ಮಾಡಬೇಕು ಅಂತೇಳಿ ಹಂಬಲ ಇಟ್ಕೊಂಡಿದ್ರಲ್ಲ, ಆ ವಿಚಾರದಲ್ಲಿರುವ ಬ್ಲಾಕೇಜ್ಗಳು, ಅಡೆತಡೆಗಳು ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ಈ ಸಮಯದಲ್ಲಿ ರಿಮೂವ್ ಆಗಿವೆ. ಅದಕ್ಕೆ ಬಲವಾದ ಕಾರಣ ಗುರುವಾಗಿದ್ದಾರೆ. ಅವರು ನಿಮ್ಮಿಂದ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡಿಸಿದ್ದಾರೆ. ನಿಮ್ಮ ಮನಸ್ಸಲ್ಲಿ ಒಳ್ಳೆಯ ಆಲೋಚನೆಗಳನ್ನು ಮೂಡಿಸುವ ಮೂಲಕ ನಿಮ್ಮಲ್ಲಿ ಒಂದು ಪರಿವರ್ತನೆಯನ್ನು ತಂದಿದ್ದಾರೆ. ಹಾಗಾಗಿ ನೀವು ಯಾವ ದೇವರಲ್ಲಿ ಯಾವ ರೀತಿಯ ಒಂದು ಹರಕೆಯನ್ನು ಮಾಡಿಕೊಂಡು, ನೀವು ಯಾವ ದೇವರಲ್ಲಿ ಒಂದು ಹರಕೆಯನ್ನು ಮಾಡ್ಕೊಂಡಿದ್ರೋ, ಅದು ಗುರುವಿನಲ್ಲಿ ಮಾಡ್ಕೊಂಡಿದ್ರೋ, ಇಲ್ಲ ನಿಮ್ಮ ಕುಲದೇವರಲ್ಲಿ ಮಾಡ್ಕೊಂಡಿದ್ರೋ, ಇನ್ನು ಯಾವುದೇ ರೀತಿ ಗ್ರಾಮ ದೇವತೆಗಳಲ್ಲಿ ಮಾಡ್ಕೊಂಡಿದ್ರೋ, ಒಟ್ಟಾರೆಯಾಗಿ ನೀವು ಯಾವ ದೇವರಲ್ಲಿ ಒಂದು ಹರಕೆಯನ್ನು ಹೊತ್ತಿದ್ದಾರಲ್ಲ, ಆ ಹರಕೆಯನ್ನು ತೀರಿಸುವ ಒಳ್ಳೆಯ ಕ್ಷಣಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾವೆ. ಹರಕೆ ತೀರಿಸೋದು ಯಾವಾಗ ಹೇಳಿ? ನಿಮ್ಮ ಇಚ್ಛೆಗಳು ಈಡೇರಿದಾಗಲ್ವ, ಅಲ್ಲಿಗೆ ನಿಮ್ಮ ಇಚ್ಛೆಗಳು ಈಡೇರ್ತವೆ. ಆ ಹರಕೆಯನ್ನು ನೀವು ಆದಷ್ಟು ಬೇಗನೆ ತೀರಿಸ್ತೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸಿನೇಟ್ ಆಗ್ತಾಯಿದೆ. ಅಂದರೆ ತಾಯಿಯಾಗುವ ಭಾಗ್ಯಕ್ಕಾಗಿರ್ಬೋದು, ಒಂದು ಪೂಜೆಯನ್ನು ಸಲ್ಲಿಸಿದ್ರಿ, ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು ತೊಟ್ಟಿಲನ್ನು ಕಟ್ಟು ಬಂದಿದ್ರಿ, ಗುರುವಿನ ಪಾದಗಳಲ್ಲೂ ಕೂಡ ಈ ಸಮಯದಲ್ಲಿ ಶರಣಾಗಿ ಒಂದು ಪ್ರಾರ್ಥನೆಯನ್ನು ಮಾಡಿದ್ರಿ. ಹಾಗಾಗಿ ಈ ಸಮಯದಲ್ಲಿ ಆ ಗುರುವು ನಿಮ್ಮ ಜೀವನದಲ್ಲಿ ಪರಿವರ್ತನೆ ತಂದಿದ್ದಾರೆ. ಅಂದರೆ ನಿಮ್ಮ ತಾಯಿಯಾಗುವ ಭಾಗ್ಯದಲ್ಲಿ ಯಾವೆಲ್ಲ ರೀತಿಯಲ್ಲಿ ಒಂದು ಬ್ಲಾಕೇಜ್ಗಳಿದ್ವು, ಅಡೆತಡೆಗಳಿದ್ವು, ಅಂದರೆ ಕರ್ಮ ಕೆಲವೊಂದು ಸಾರಿ ನಿಮಗೆ ಸಿಗಬೇಕಾಗಿರುವ ಫಲವನ್ನು ತಡೆ ಹಿಡಿದಿರುತ್ತೆ. ಯಾಕಂದರೆ ಕೆಲವೊಂದು ಪಾಠವನ್ನು ನೀವು ಕಲಿಯದ ಹೊರತು, ಇಲ್ಲ ಅದು ಕಲಿಸದ ಹೊರತು, ನಿಮಗೆ ನೀವೇನು ಪಡ್ಕೊಳ್ಬೇಕು ಅಂತ ಇರ್ತೀರಲ್ಲ ಅದನ್ನು ಕೊಡಲಿಕ್ಕೆ ಅದು ಅಡೆತಡೆಗಳನ್ನು ಉಂಟು ಮಾಡೇ ಮಾಡುತ್ತೆ. ಯಾಕಂದರೆ ಕರ್ಮದ ಕೆಲಸವೇ ಅದು. ಕರ್ಮದ ಕೆಲಸವೇ ಅದು. ನೀವೇನು ಕೊಡ್ತೀರೋ, ನೀವು ಯಾವ ಬೀಜವನ್ನು ಬಿತ್ತಿರ್ತೀರೋ ಅದೇ ಫಲವನ್ನು ಕೊಡೋದು. ಹಾಗಾಗಿ ಆದರೆ ಈಗ ನಿಮ್ಮ ಜೀವನದಲ್ಲಿ ಆ ಎಲ್ಲ ಅಡ್ಡಿ ಆತಂಕಗಳನ್ನು ಕರ್ಮವೇ ರಿಮೂವ್ ಮಾಡ್ತಾ ಇದೆ.
ಅಂದರೆ ನಿಮ್ಮ ಒಳ್ಳೆಯ ಕರ್ಮಗಳು ಈ ಸಮಯದಲ್ಲಿ ನಿಮ್ಮ ಕೆಟ್ಟ ಕರ್ಮಗಳನ್ನು ಅಳಿಸಿ ಹಾಕ್ತಾ ಇದ್ದಾವೆ. ಹಾಗಾಗಿ ನೀವು ಏನು ಬೇಡ್ಕೊಳ್ತಿರೋ ಈ ಸಮಯದಲ್ಲಿ ಅದು ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ. ಅಂದರೆ ದೇವರು ಕೂಡ ಅದನ್ನು ಕೊಡಬೇಕು, ಅಂತಹ ಅರ್ಹತೆಯನ್ನು ಈ ಸಮಯದಲ್ಲಿ ನೀವು ಪಡ್ಕೊಳ್ತಾ ಇದ್ದೀರಾ. ಎಲ್ಲ ರೀತಿಯ ಒಂದು ಒಳ್ಳೆಯ ಉದ್ದೇಶವನ್ನು ನಿಮ್ಮ ಮನಸ್ಸಲ್ಲಿ ತುಂಬಿಸ್ಕೊಳ್ತಾ ಇದ್ದೀರಾ. ಒಂದು ಒಳ್ಳೆಯ ಬೀಜವನ್ನು ಬಿತ್ತಿದ್ದೀರಾ, ಅದನ್ನು ಪಾಲನೆ ಪೋಷಣೆ ಕೂಡ ಮಾಡ್ತಾ ಇದ್ದೀರಾ. ಒಂದು ಒಳ್ಳೆಯ ಸೇವೆಯಿಂದ, ಮನುಷ್ಯತ್ವ, ಮಾನವೀಯತೆ ಗುಣಗಳಿಂದ ನಿಮ್ಮನ್ನು ನೀವು ಸಮೃದ್ಧವಾಗಿಸ್ಕೊಂಡಿದ್ದೀರಾ. ಹಾಗಾಗಿ ಸಮೃದ್ಧತೆ ಅನ್ನೋದು ನಿಮ್ಮ ಕಡೆ ಈ ಸಮಯದಲ್ಲಿ ಆಕರ್ಷಣೆ ಆಗ್ತಾ ಇದೆ. ಹಾಗಾಗಿ ತಾಯಿ ಆಗುವ ಕನಸನ್ನು ನೀವು ಕಾಣ್ತಾ ಇದ್ದೀರಲ್ಲ, ಖಂಡಿತವಾಗಿಯೂ ನಿಮ್ಮ ಆಸೆ ಈಡೇರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಬಾಬಾರವರು ಈ ಸಮಯದಲ್ಲಿ ನಿಮ್ಮನ್ನು ಹೀಲ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಒಂದು ಮಂತ್ರ ಬರ್ತಾ ಇದೆ ಇಲ್ಲಿ. ಅಂದರೆ ಈ ಮಂತ್ರವನ್ನು ನೀವು ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ, ರಾತ್ರಿ ಮಲಗೋದಕ್ಕಿಂತ ಮೊದಲು ಏನೇ ಕೆಲಸ ಮಾಡ್ತಾ ಇರಿ, ಈ ಮಂತ್ರವನ್ನು ಜಪಿಸ್ತಾ ಇರಿ. ಹಾಗೆ ನಿಮ್ಮ ಒಂದು ವಿಶ್ ಪೂರ್ತಿಯಾಗಿದೆ, ಅದು ತಾಯಿಯಾಗುವ ಭಾಗ್ಯವನ್ನು ಬಾಬಾ ನನ್ನ ಜೀವನದಲ್ಲಿ ತುಂಬಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ನೀವು ನಿಮ್ಮ ವಿಷಯನ್ನ ಹೇಳ್ಕೊಳ್ಬೇಕು. ಹಾಗೆ ಈ ಮಂತ್ರವನ್ನು ಜಪಿಸ್ತಾನೆ ಬರಬೇಕು. ಸ್ನಾನ ಮಾಡಬೇಕು ಅಂತ ಏನಿಲ್ಲ, ಕೈಕಾಲು ಮುಖ ತೊಳೆದು ಈ ಮಂತ್ರವನ್ನು ಜಪಿಸ್ತಾ ಬಂದರೆ ಸಾಕು. ದಿನನಿತ್ಯ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಸುತ್ತ ಇರುವ ಒಂದು ನಕಾರಾತ್ಮಕತೆ ಆಗಿರ್ಬೋದು, ತಾಯಿಯ ಆಗುವ ಭಾಗ್ಯದಲ್ಲಿರುವ ಬ್ಲಾಕೇಜ್ಗಳಾಗಿರ್ಬೋದು, ಎಲ್ಲವೂ ರಿಮೂವ್ ಆಗ್ತಾ ಹೋಗ್ತವೆ. ಅಂದರೆ ಬಾಬಾ ಎಲ್ಲವನ್ನ ಹೀಲ್ ಮಾಡ್ಕೊಳ್ತಾರೆ. ಮಂತ್ರ ನಿಮಗೆ ಆ ರೀತಿಯ ಸಪೋರ್ಟ್ ಮಾಡುತ್ತೆ. ಅಂದರೆ ನಿಮ್ಮ ಸುತ್ತ ಒಂದು ಸಕಾರಾತ್ಮಕ ಎನರ್ಜಿ ಸದಾ ಇರುವಂತೆ, ದೈವಿಕ ಶಕ್ತಿಗಳ ಊರ್ಜೆಗಳು ಸದಾ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುವಂತೆ, ನೀವು ಬಯಸಿದ್ದನ್ನು ನಿಮಗೆ ಕೊಡುವಂತೆ, ಎಲ್ಲ ರೀತಿಯ ಅರ್ಹತೆಗಳನ್ನು ನಿಮಗೆ ತಂದು ಕೊಡುವಲ್ಲಿ, ಆಕರ್ಷಣೆ ಮಾಡಿಕೊಳ್ಳುವಲ್ಲಿ ನಿಮಗೆ ಸಹಾಯ ಮಾಡ್ತವೆ ಅನ್ನೋ ರೀತಿಯಲ್ಲಿ ಈ ಮಂತ್ರ ಈ ರೀತಿಯಾಗಿದೆ. ಓಂ ಸಾಯಿ ಸರ್ವ ಮಂಗಳಕರಾಯ ನಮಃ, ಓಂ ಸಾಯಿ ಸರ್ವ ಮಂಗಳಕರಾಯ ನಮಃ ಅನ್ನುವ ಈ ದಿವ್ಯ ಮಂತ್ರವನ್ನು ದಿನನಿತ್ಯ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ನೀವು ಪಠಿಸ್ತಾ ಬನ್ನಿ. ಹಾಗೆ ಇದರ ಜೊತೆಗೆ ನಿಸ್ಸಹಾಯಕರ ಸೇವೆ ಮಾಡಿ, ಪ್ರಾಣಿ ಪಕ್ಷಿಗಳಿಗೆ ಏನಾದರೂ ಕೈಲಾದರೆ ಆಹಾರ ಪದಾರ್ಥಗಳನ್ನು ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಕೈಯಾರೆ ಒಂದು ಹೂವಿನ ಗಿಡ ಆಗಿರ್ಬೋದು, ಫಲ ಕೊಡುವ ಗಿಡವನ್ನು ನೆಟ್ಟು ಪಾಲನೆ ಪೋಷಣೆ ಮಾಡಬೇಕು. ಜಾಗ ಇಲ್ಲ ಅಂದರೆ ಒಂದು ಪಾಟಲ್ಲಿ ತುಳಸಿಯ ಗಿಡ, ಅಲೋವೆರಾ ಗಿಡ, ಇಲ್ಲಾಂದರೆ ಯಾವುದಾದ್ರೂ ಒಂದು ದಾಸವಾಳ ಹೂ ಬಿಡೋ ಗಿಡ ಆಗಿರ್ಬೋದು, ನೆಟ್ಟು ಪಾಲನೆ ಪೋಷಣೆ ಮಾಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಬಾಬಾ. ಹಾಗೆ ಫಲ ಬಿಡುವ ಗಿಡ ಆಗಿರ್ಬೋದು, ಒಂದು ಪೇರಳೆ ಹಣ್ಣಿನ ಗಿಡ ಆಗಿರ್ಬೋದು, ಮಾವಿನ ಮರ, ಹಲಸಿನ ಮರ, ಈ ರೀತಿಯ ಗಿಡಗಳನ್ನು ಕೂಡ ನೆಟ್ಟು ಬೆಳೆಸ್ಬೋದು. ನಿಮ್ಮ ಮನೆಯ ಹಿಂದೆಗಡೆ ಜಾಗ ಇದೆ ಅಂದರೆ. ಜಾಗ ಇಲ್ಲದವರು ಬುಧವಾರ ರಾತ್ರಿ ಕಡಲೆಕಾಳನ್ನು ನೆನೆಸ್ಕೊಳ್ಳಿ 108. ನಂತರ ಮಾರನೇ ದಿನ ಗುರುವಾರ ಅದನ್ನು ಬಾಬಾರವರಿಗೆ ನೈವೇದ್ಯವಾಗಿ ಸಮರ್ಪಣೆ ಮಾಡಿ. ನಂತರ ಒಂದು ಪಾಟ್ ತಗೊಳ್ಳಿ, ಅದರಲ್ಲಿ ಸ್ವಲ್ಪ ಮಣ್ಣು ಹಾಕಿ ಈ ಕಡಲೆಕಾಳನ್ನು ಶುಕ್ರವಾರದ ದಿನ ಅದರಲ್ಲಿ ಬಿತ್ತಿ, ನಂತರ ಅದರ ಮೇಲೆ ಸ್ವಲ್ಪ ಮಣ್ಣು ಹಾಕಿ ಆ ಕಡಲೆಕಾಳಿನ ಗಿಡವನ್ನು ಕೂಡ ಬೆಳೆಸ್ಬೋದು. ಬೆಳೆಸಿ ಅದನ್ನು ಬಾಬಾರವರಿಗೆ ಸಮರ್ಪಣೆ ಮಾಡುವ ರೀತಿಯಲ್ಲಿ ಸಮರ್ಪಣೆ ಮಾಡಿ. ಖಂಡಿತವಾಗಿ ನಿಮ್ಮ ವಿಶಸ್ ಏನಿದೆಯಲ್ಲ ಅದು ಪೂರ್ಣಗೊಳ್ಳುತ್ತೆ. ಕೆಲವರಿಗೆ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ, ಕೋಪ, ಅಸೂಯೆ, ದೂಷಣೆ ಮತ್ತು ದ್ವೇಷದ ಮಾಯೆಗೆ ನೀವು ಸಿಲುಕಬೇಡಿ. ಅಂದರೆ ಇಂತಹ ಬೀಜಗಳನ್ನು ನಿಮ್ಮ ಸುತ್ತ ಕೆಲವರು ಬಿತ್ತುತ್ತಾ ಇದ್ದಾರೆ ಈ ಸಮಯದಲ್ಲಿ. ಅದು ಯಾವುದೇ ರೀತಿ ಸಂಬಂಧ ಆಗಿರ್ಬೋದು, ಅಂದರೆ ನಿಮ್ಮ ಹತ್ತಿರದ ಸಂಬಂಧ ಆಗಿರ್ಬೋದು, ನೆರೆಹೊರೆಯವರಾಗಿರ್ಬೋದು, ನಿಮ್ಮನ್ನು ಕಂಡು ಈ ರೀತಿ ಉರಿದುಕೊಳ್ತಾ ಇದ್ದಾರೆ. ಅಂದರೆ ಅಂತಹವರ ಭಾವನೆಗಳಿಗೆ ನೀವು ಸ್ಪಂದಿಸುವಂಥ ಕೆಲಸ ಮಾಡಿಬಿಟ್ರೆ ನಿಮ್ಮಲ್ಲಿರುವ ಒಂದು ಒಳ್ಳೆಯದನ್ನು ಕಳ್ಕೊಳ್ಳೋಕ್ಕೆ ಇದು ದಾರಿ ಮಾಡಿಕೊಡುತ್ತೆ ಅಂತ ಹೇಳಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಅಂದರೆ ಯಾರೋ ನಿಮ್ಮ ಬಗ್ಗೆ ಹಿಂದೆ ನಿಂತು ಏನೋ ಮಾತಾಡ್ತಾ ಇದ್ದಾರೆ ಅಂದರೆ ಅವರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನು ಬಿಟ್ಟು ನೀವೇನು ಮಾಡಬೇಕು ಅಂತ ಇದ್ದೀರಲ್ಲ ಅದರ ಕಡೆ ಗಮನ ಕೊಡಿ, ಆ ಸಾಧನೆ ಕಡೆ ಗಮನ ಕೊಡಿ. ಅವರು ಕೇವಲ ಒಂದು ಪಾಠವಾಗಿರಲಿ, ಒಂದು ಮೆಟ್ಟಿಲಾಗಿರೋ ರೀತಿಲಿ ಅವರನ್ನು ನೋಡ್ಕೊಳ್ಳಿ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಹಾಗಾಗಿ ನೀವು ಅವ್ರ ಬಗ್ಗೆ ಕೋಪ ಮಾಡ್ಕೊಳ್ಳೋದಾಗಿರ್ಬೋದು, ಇಲ್ಲ ಹಿಂದೆ ತಿರುಗಿ ಮಾತಾಡೋದಾಗಿರ್ಬೋದು, ಅಂದರೆ ಕೊಚ್ಚೆ ಮೇಲೆ ಕಲ್ಲು ಹೊಡೆದ್ರೆ ಅದು ನಿಮಗೆ ಸಿಡಿಯುತ್ತೆ ಅನ್ನೋ ರೀತಿಲಿ ಬಾಬಾ ಹೇಳ್ತಿದ್ದಾರೆ. ನೀವು ಗುಪ್ತವಾಗಿ ಏನು ಸಾಧನೆ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ರಲ್ಲ ಆ ಸಾಧನೆಯ ಕಡೆ ಗಮನ ಕೊಡಿ ಅನ್ನೋ ರೀತಿಲಿ ಬಾಬಾ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಹಾಗೆ ನೀವು ಕೆಲವೊಂದು ಸಾರಿ ಕೆಲವರನ್ನು ಕ್ಷಮಿಸಲೇಬೇಕು. ಕ್ಷಮಾಗುಣ ಇದೆ ಅದು ನಿಮ್ಮ ಜೀವನವನ್ನು ವಿಶೇಷವಾಗಿಸೋದ್ರ ಜೊತೆಗೆ ನಿಮ್ಮ ಗುಣದಲ್ಲಿ, ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಪರಿವರ್ತನೆಗಳನ್ನು ತರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ನೀವು ಈಗ ಈ ಸಮಯದಲ್ಲಿ ನಿಮ್ಮ ಬಗ್ಗೆ ಒಂದು ಹೆಮ್ಮೆಯನ್ನು ವ್ಯಕ್ತಪಡಿಸ್ಕೊಳ್ತಾ ಇದ್ದೀರಾ. ಅದು ನೀವು ಮಾಡೋ ಕೆಲಸದಲ್ಲಾಗಿರ್ಬೋದು, ಇಲ್ಲ ಪರಿವರ್ತನೆಯಲ್ಲಾಗಿರ್ಬೋದು, ಯಾರಿಗೋ ಒಂದು ಬುದ್ಧಿ ಹೇಳೋ ವಿಚಾರದಲ್ಲಾಗಿರ್ಬೋದು, ನಿಮ್ಮನ್ನು ನೋಡಿ ನಿಮ್ಮ ಮಕ್ಕಳಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾವಣೆ ಆಗಿರೋದಾಗಿರ್ಬೋದು, ಇದೆಲ್ಲ ಕಂಡು ನಿಮ್ಮಲ್ಲೇ ನಿಮಗೆ ಒಂದು ರೀತಿಯಲ್ಲಿ ಒಳ್ಳೆಯದು ಫೀಲ್ ಆಗ್ತಾ ಇದೆಯಲ್ಲ, ಇದು ಒಂದು ಅಹಂಕಾರ ಅಲ್ಲ, ಅಹಂ ಅಲ್ಲ. ಇದು ನೀವು ಕೂಡ ಅಸಂಭವವನ್ನು ಸಂಭವವಾಗಿಸ್ಕೊಳ್ಬೋದು ಅನ್ನುವ ಒಂದು ದೃಢವಾದ ಆತ್ಮವಿಶ್ವಾಸವನ್ನು ತೋರಿಸ್ತಾ ಇದೆ. ಹಾಗಾಗಿ ಇದೇ ಆತ್ಮವಿಶ್ವಾಸದಿಂದ ನೀವು ಮುಂದುವರಿತಾ ಹೋದಾಗ ಈಗೇನು ಬದಲಾವಣೆಯನ್ನು ಕಂಡಿದ್ದಾರೆ ಇದರ 10ರಷ್ಟು ಬದಲಾವಣೆಯನ್ನು ನೀವು ಮುಂದಿನ ದಿನಗಳಲ್ಲಿ ಕಾಣೋದ್ರ ಜೊತೆಗೆ ನೀವು ಯಾವೆಲ್ಲ ರೀತಿಯಲ್ಲಿ ನಿಮ್ಮ ಮಕ್ಕಳ ಜೀವನದಲ್ಲಾಗಿರ್ಬೋದು, ನಿಮ್ಮ ಗಂಡನ ಜೀವನದಲ್ಲಾಗಿರ್ಬೋದು, ಹೆಂಡತಿಯ ಜೀವನದಲ್ಲಾಗಿರ್ಬೋದು, ನಿಮ್ಮ ಜೊತೆಗಿರುವ ಕೆಲವು ಸಂಬಂಧಗಳ ವಿಚಾರದಲ್ಲಿ ಏನು ಬದಲಾವಣೆಯನ್ನು ಕಾಣಬೇಕು ಅಂತ ಇದ್ರಲ್ಲ ಆ ಬದಲಾವಣೆಗಳು ಇನ್ನು 6 ತಿಂಗಳಲ್ಲಿ ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ, ನಿಮ್ಮ ಜೀವನದಲ್ಲಿರುವ ಕೆಟ್ಟದನ್ನು ನೀವೇ ಹೊರಗೆ ಹಾಕ್ತಾ ಇದ್ದೀರಾ. ಕೆಟ್ಟ ಜನರನ್ನಾಗಿರ್ಬೋದು, ನಕಾರಾತ್ಮಕತೆಯನ್ನಾಗಿರ್ಬೋದು ಹೊರ ಹಾಕಲಿಕ್ಕೆ ಬಹಳ ಪ್ರಯತ್ನ ಪಡ್ತಾ ಇದ್ದೀರಾ. ಖಂಡಿತ
ಹೊರಗೆ ಹಾಕುವ ಪ್ರಯತ್ನ ಇದೆಯಲ್ಲ ಅದು ಹೊರ ಹೋದಂತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ. ಅಂದರೆ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಯಾವುದೇ ಕೆಲಸದಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದರೂ ಕೂಡ ಅದಕ್ಕೆ ಒಂದು ಬ್ರಹ್ಮಾಂಡದ ಸಪೋರ್ಟ್, ಪಂಚಭೂತಗಳ ಸಪೋರ್ಟ್, ಅಂದರೆ ಗುರುವಿನ ಸಪೋರ್ಟ್, ಎಲ್ಲರ ಸಪೋರ್ಟ್ ಸಿಗುತ್ತೆ. ಅಂದರೆ ಒಂದು ಒಳ್ಳೆಯ ಉದ್ದೇಶದ ಕರ್ಮಕ್ಕೆ ಭಗವಂತನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಬ್ಲೆಸ್ಸಿಂಗ್ ಸಿಗ್ತಾ ಇದೆ. ಹಾಗಾಗಿ ನಿಮ್ಮ ಬದುಕನ್ನು ನೀವೇ ಗುಣಪಡಿಸ್ಕೊಳ್ತಾ ಇದ್ದೀರಾ. ಅಂದರೆ ಗುಣಪಡಿಸ್ಕೊಳ್ಬೋದು, ಅಸಾಧ್ಯ ಅನ್ನೋದು ಏನೂ ಇಲ್ಲ, ಎಲ್ಲವೂ ಸಾಧ್ಯ. ಅದರತ್ತ ನೀವು ಒಂದು ಹೆಜ್ಜೆಯನ್ನು ಇಟ್ಟಿದ್ರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳು ದೂರವಾಗೋದ್ರ ಜೊತೆಗೆ ನಿಮ್ಮ ಜೀವನ ಒಂದು ಅಭಿವೃದ್ಧಿಯ ಹಂತವನ್ನು ತಲುಪುತ್ತೆ. ಅಂದರೆ ಇದೇ ಹಂತದಲ್ಲಿ ನಾನು ಇರಬೇಕು ಅಂತೇಳಿ ಕೆಲವರು ಟಾರ್ಗೆಟ್ ಇಟ್ಟಿದ್ದೀರಲ್ಲ, ಆ ಟಾರ್ಗೆಟನ್ನು ನೀವು ಈ ಸಮಯದಲ್ಲಿ ರೀಚ್ ಮಾಡ್ತೀರಾ. ಇನ್ನು 3 ತಿಂಗಳಲ್ಲಿ ನೀವು ಅಂದ್ಕೊಂಡಿದ್ದು ನಡೆಯುತ್ತೆ. ಅಂದರೆ ನೀವು ಎಲ್ಲಿಗೆ ಹೋಗಿ ತಲುಪಬೇಕು ಅಂತೇಳಿ ಅಂದ್ಕೊಂಡಿದ್ದೀರಲ್ಲ, ಅದಕ್ಕೋಸ್ಕರ ಒಂದು ಪ್ರಯತ್ನವನ್ನು ಪಡ್ತಾ ಇದ್ದೀರಲ್ಲ, ಆ ಪ್ರಯತ್ನದಲ್ಲಿ ನಿಮಗೆ ಸಫಲತೆ ಸಿಗುತ್ತೆ. ಎಲ್ಲ ರೀತಿಯ ಒಂದು ಬ್ಲಾಕೇಜ್ಗಳು ನಿಮ್ಮ ಜೀವನದಿಂದ ರಿಮೂವ್ ಮಾಡಿದ್ದಾರೆ ಬಾಬಾ. ಹಾಗಾಗಿ ನಿಮಗೆ ಬೇಕಾದದ್ದೆಲ್ಲವೂ ಕೂಡ ಮುಂದೆ ಇದೆ, ಡಿಸರ್ವ್ ಆಗಿದೆ. ಹಾಗಾಗಿ ನೀವು ಹಿಂದಿನ ಜೀವನವನ್ನಾಗಿರ್ಬೋದು, ಹಿಂದೆ ನಿಮಗೆ ಆದ ಅವಮಾನವನ್ನಾಗಿರ್ಬೋದು, ಕೆಡಕನ್ನಾಗಿರ್ಬೋದು, ಇಲ್ಲ ಅಹಿತಕರ ಘಟನೆಗಳನ್ನು ನೆನಪಿಸ್ಕೊಳ್ಬೇಡಿ. ಇಂಥ ದಿನದಲ್ಲಿ ನೆನಪಿಸ್ಕೊಳ್ಬೇಡಿ. ಇಂಥ ಕ್ಷಣದಲ್ಲಿ ಧೈರ್ಯ ಇದೆಯಾ, ಅವುಗಳನ್ನು ನೆನಪು ಮಾಡಿಕೊಂಡ್ರೂ ಕೂಡ ಅವುಗಳನ್ನು ನಾನು ಪಾಠವಾಗಿ ತೊಗೊಂಡು ಮುಂದೆ ಹೋಗ್ತೀನಿ ಅನ್ನೋ ಧೈರ್ಯ ಇದ್ದರೆ ಆಗಾಗ ಅವನ್ನು ನೆನಪು ಮಾಡ್ಕೊಳ್ಳಿ, ತಪ್ಪಲ್ಲ. ಆದರೆ ಆ ನೆನಪುಗಳು ನಿಮ್ಮನ್ನು ಕುಗ್ಗಿಸ್ತಾ ಇದ್ದಾವೆ, ಎಲ್ಲೋ ಒಂದು ರೀತಿಯಲ್ಲಿ ಖಿನ್ನತೆಗೆ ಜಾರಿಸ್ತಾ ಇದ್ದಾವೆ, ಒತ್ತಡಕ್ಕೆ ಜಾರಿಸ್ತಾ ಇದ್ದಾವೆ ಅನ್ನೋದಾದರೆ, ಅಂದರೆ ನಿಮ್ಮ ಬಗ್ಗೆನೇ ನೀವೊಂಥರ ಕೀಳಾಗಿ ಯೋಚನೆ ಮಾಡುವಂಥ ಯೋಚನೆಗಳಿಗೆ ನಿಮ್ಮನ್ನು ಜಾರಿಸ್ತಾ ಇದ್ದಾವೆ ಅಂದರೆ ಅಂತಹ ಹಿಂದಿನ ನೆನಪುಗಳನ್ನು ನೀವು ನಿಮ್ಮಿಂದ ರಿಮೂವ್ ಮಾಡೋದೇ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ. ಹಾಗಾಗಿ ಕೆಲವರು ನಿಮ್ಮ ಹಿಂದಿನ ಜೀವನದ ವಿಚಾರಗಳನ್ನು ರಿಮೂವ್ ಮಾಡಿದ್ದೀರಾ, ಪ್ರಯತ್ನ ಪಡ್ತಾ ಇದ್ದೀರಾ, ಅದರಿಂದ ಹೊರಗೆ ಬಂದು ಹೊಸ ಜೀವನವನ್ನು ಶುರು ಮಾಡಿದ್ದೀರಾ. ಹಾಗಾಗಿ ನೀವೇನು ಅಂದ್ಕೊಂಡಿದ್ದೀರಲ್ಲ ಆ ದಾರಿಯತ್ತ ಸಾಕ್ತಾ ಇದ್ದೀರಾ. ಆ ದಾರಿಯಲ್ಲಿರುವ ಎಲ್ಲ ರೀತಿಯ ಅಡೆತಡೆಗಳು ದೂರವಾಗ್ತಾ ಇದ್ದಾವೆ. ಅಂದರೆ ಒಂದು ಸಂಪತ್ತಾಗಿರ್ಬೋದು, ಒಂದು ಅಭಿವೃದ್ಧಿ ಆಗಿರ್ಬೋದು, ಒಂದು ಅವಕಾಶ ಆಗಿರ್ಬೋದು ನಿಮಗೆ ಸಿಗುತ್ತೆ. ಹಣ ಇದ್ದರೆ ಮಾತ್ರ ಮನುಷ್ಯರನ್ನು ಗುರುತಿಸ್ತಾರೆ, ಅಳಿತಾರೆ, ತೂಗ್ತಾರೆ ಅಂತ ಹೇಳಿ ಜನರ ಅಭಿಪ್ರಾಯ ಅಷ್ಟೇ, ಜಗತ್ತಿನ ಅಭಿಪ್ರಾಯ. ಆದರೆ ಭಗವಂತನ ಅಭಿಪ್ರಾಯ ಎಂದಿಗೂ ಕೂಡ ಬೇರೆ ಆಗಿಲ್ಲ. ಭಗವಂತನ ಅಭಿಪ್ರಾಯ ಯಾವಾಗಲೂ ಕೂಡ ಬೇರೆ ಆಗೋದಿಲ್ಲ. ಯಾಕಂದರೆ ಭಗವಂತ ಕೊಡೋದು ಸಂಪತ್ತಾಗಿರ್ಬೋದು, ಒಂದು ಆಯಸ್ಸಾಗಿರ್ಬೋದು, ನೆಮ್ಮದಿ ಆಗಿರ್ಬೋದು, ಸುಖ ಆಗಿರ್ಬೋದು, ಶಾಂತಿ ಆಗಿರ್ಬೋದು, ಸಂತೋಷ ಆಗಿರ್ಬೋದು, ಭಗವಂತ ಕೊಡೋದು ಮನುಷ್ಯನ ಕರ್ಮದ ಆಧಾರದ ಮೇಲೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇರೋದು. ಹಾಗಾಗಿ ಹಣ ಇದ್ರೇನೆ ಜೀವನ ಅಂತೇಳಿ ಅನ್ಕೊಂಡು ಬದುಕಬೇಡಿ. ಹಣ ಅನಿವಾರ್ಯ, ಬದುಕಲಿಕ್ಕೆ ಇಲ್ಲ ಅಂತಲ್ಲ. ಆದರೆ ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳಿದಾವಲ್ವಾ, ಹಣವೇ ಸಂಪತ್ತಿನ ರೂಪದಲ್ಲಿ ನಿಮ್ಮ ಬಳಿ ಬಂದು ಸೇರುವಂತೆ ಮಾಡುತ್ತೆ ನಿಮ್ಮ ಕರ್ಮಗಳು ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಕೆಲವು ತಿಳುವಳಿಕೆಯ ಪಾಠಗಳನ್ನು ನೀವು ಕಲೀಲೇಬೇಕು. ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಶತ್ರುಗಳು ನಿಮಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ, ಯಾವುದೋ ಒಂದು ವಿಚಾರದಲ್ಲಿ ಸತಾಯಿಸ್ತಾ ಇದ್ದಾರೆ, ಇಲ್ಲ ಒಂದು ತೀರ್ಮಾನದ ವಿಚಾರಕ್ಕೆ ಬರ್ತಾ ಇಲ್ಲ, ತುಂಬ ಸತಾಯಿಸ್ತಾ ಇದ್ದಾರೆ. ತೀರ್ಮಾನ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ, ಮತ್ತೆ ಹಿಂದೆ ಸರಿತಾರೆ. ಈ ರೀತಿ ತುಂಬಾ ನಮಗೆ ಕಾಡಾಟ ಕೊಡ್ತಾ ಇದ್ದಾರೆ. ಏನು ಮಾಡೋದಪ್ಪ ಗುರುವೇ ಅಂತೇಳಿ ನೀವು ಅವರ ಪಾದಗಳಲ್ಲಿ ಶರಣಾಗಿದ್ದೀರಾ. ಹಾಗೆ ಕೆಲವು ವಿಚಾರಗಳನ್ನು ಕೂಡ ಬಾಬಾರವರ ಪಾದಗಳಲ್ಲಿ ಇಟ್ಟು ನನಗೆ ಈ ವಿಚಾರದಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಪರಿವರ್ತನೆ ಬೇಕು, ಬದಲಾವಣೆ ಬೇಕು ಅಂತೇಳಿ ಒಂದು ವಿಶ್ವಾಸಪೂರ್ಣವಾದ ಪ್ರಾರ್ಥನೆಯನ್ನು ಇಟ್ಟಿದ್ದೀರಾ. ಬಾಬಾ ನಿಮ್ಮನ್ನು ಗುಣಪಡಿಸ್ಕೊಳ್ಳೋಕ್ಕೆ ಮತ್ತು ನಿಮ್ಮ ಸುತ್ತ ಇರುವ ಒಂದು ನೆಗೆಟಿವ್ ಎನರ್ಜಿ ಆಗಿರ್ಬೋದು, ಇಲ್ಲ ಆ ಶತ್ರುಗಳ ಒಂದು ಕಾಡಾಟ ಆಗಿರ್ಬೋದು, ಅವರ ನಕಾರಾತ್ಮಕ ಪ್ರಭಾವ ಆಗಿರ್ಬೋದು, ಅದನ್ನು ಹೀಲ್ ಮಾಡ್ಕೊಳ್ಳೋವಂಥದ್ದಾಗಿರ್ಬೋದು, ಇಲ್ಲ ಅಂದರೆ ಅವ್ರು ನಿಮಗೆ ಕಾಟ ಕೊಡ್ತಾ ಇದ್ದಾರೆ ಅಂದರೆ ಅವರೇ ಹೀಲ್ ಆಗುವಂಥ ಒಂದು ಅದ್ಭುತವಾದ ದಿವ್ಯ ಮಂತ್ರವನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಈ ಮಂತ್ರವನ್ನು ಪಠಿಸ್ತಾ ನಿಮ್ಮ ಕೆಲಸವನ್ನು ಶುರು ಮಾಡಿ. ಖಂಡಿತವಾಗಿಯೂ ಕ್ಷಮೆ ಅನ್ನೋದು ಕೂಡ ಒಂದೊಂದ್ಸರಿ ನಿಮ್ಮನ್ನು ಮಹೋನ್ನತವಾಗಿಸ್ಬಿಡುತ್ತೆ. ಅಂದರೆ ನಿಮ್ಗೆ ಏನೋ ಒಂದು ಕೋರ್ಟ್ ಕಚೇರಿ ವಿಚಾರದಲ್ಲಿ ನಿಮ್ಮ ಹತ್ರ ತೀರ್ಮಾನಕ್ಕೆ ಬರ್ತಾ ಇಲ್ಲ, ಬಹಳ ವರ್ಷಗಳಿಂದ ಶ್ರಮ ಪಟ್ಟಿದ್ದೀರಾ, ಅಲ್ಲಿ ಹಣ ಬರ್ತಾ ಇಲ್ಲ, ಯಾವುದೋ ಒಂದು ರೀತಿಯಲ್ಲಿ ಅಡೆತಡೆ ಉಂಟು ಮಾಡ್ತಾ ಇದ್ದಾರೆ ನಿಮ್ಮವರೇ ಶತ್ರುಗಳಾಗಿ. ಹಾಗೆ ಕೆಲವರು ಏನು ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಗೊಂದಲಗಳನ್ನು ತಂದಿಟ್ಟು ನೋಡ್ತಾ ಇದ್ದಾರೆ. ಅಂದರೆ ಏನಪ್ಪ ಅಂದರೆ ಇಬ್ಬರ ಮಧ್ಯೆ ಒಂದು ಜಗಳವನ್ನು ತಂದಿಟ್ಟು ಮೂರನೇವರು ನೋಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲೂ ಕೂಡ ಈ ಸಮಯದಲ್ಲಿ ನೀವು ಹೀಲ್ ಆಗಿದ್ದೀರಾ, ಆದರೆ ಅಂಥವರ ಎನರ್ಜಿ ಹೀಲ್ ಆಗಬೇಕು. ಅಂದರೆ ಅಂಥವರ ಎನರ್ಜಿ ನಿಮ್ಮ ಸುತ್ತಮುತ್ತ ಇರೋದ್ರಿಂದ ನಿಮ್ಮಲ್ಲಿ ಒಂದು ರೀತಿಯ ಜಗಳ ಮನಸ್ತಾಪಗಳು ಉಂಟಾಗ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ನೀವು ನಿಮ್ಮನ್ನು ಹೀಲ್ ಮಾಡ್ಕೊಳ್ಳೋದು ಎಷ್ಟು ಮುಖ್ಯನೋ ಕೆಲವೊಂದು ಸಾರಿ ಅಂಥವರನ್ನು ಕ್ಷಮಿಸಿ, ಅಂಥವ್ರ ಬಗ್ಗೆ ದ್ವೇಷ ಸಾಧಿಸೋದು ಬದಲು, ಅಂಥವರ ಬಗ್ಗೆ ದ್ವೇಷ ಸಾಧಿಸೋದಾಗಿರ್ಬೋದು, ಅವರನ್ನು ಬೈಕೊಳ್ಳೋ ಬದಲು ನೀವು ಅಂಥವರ ಬಗ್ಗೆನೂ ಕೂಡ ಭಗವಂತನಲ್ಲೇ ಒಂದು ಪ್ರಾರ್ಥನೆಯನ್ನು ಮಾಡಬೇಕು. ಅಂದರೆ ಅಂಥವರಿಗೋಸ್ಕರನೂ ಒಂದು ಅಂಥವರು ಬದಲಾವಣೆ ಆಗಲಿ ಅಂತೇಳಿ ಒಂದು ಹೀಲಿಂಗ್ ಮಂತ್ರವನ್ನು ನೀವು ಪಠಿಸ್ಬೇಕು ಅವರಿಗೋಸ್ಕರ. ಅಂದರೆ ಅವರು ಬದಲಾವಣೆ ಆದರೆ ಅವರಲ್ಲಿ ಒಂದು ಸಕಾರಾತ್ಮಕ ಆಲೋಚನೆಗಳನ್ನು ತುಂಬಿಸ್ಕೊಂಡ್ರೆ, ಅವರಲ್ಲಿರುವ ಒಂದು ನಕಾರಾತ್ಮಕತೆಯನ್ನು ದೂರ ಮಾಡಿಕೊಂಡ್ರೆ, ಅದರಿಂದ ಮನೆಯಲ್ಲಿರುವ ವಾತಾವರಣ ಆಗಿರ್ಬೋದು, ನಿಮ್ಮ ಸಂಬಂಧಗಳ ಸುತ್ತಮುತ್ತ ಇರುವ ವಾತಾವರಣವನ್ನು ನೀವು ಸಮೃದ್ಧವಾಗಿಸ್ಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಇಲ್ಲಿ ಒಂದೊಂದ್ಸರಿ ಕ್ಷಮೆ ಕೂಡ ದೊಡ್ಡದಾಗಿ ಅನ್ಸ್ಕೊಳ್ಳುತ್ತೆ. ಅಂದರೆ ನಿಮ್ಮ ಸುತ್ತಮುತ್ತನೇ ಇದ್ದು ನಿಮ್ಮ ಸಂಬಂಧದವರೇ ನಿಮಗೆ ಅನೇಕ ರೀತಿಯ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ. ಅದು ಅತ್ತೆ ಆಗಿರ್ಬೋದು, ಮಾವ ಆಗಿರ್ಬೋದು, ಇನ್ಯಾವುದೇ ರೀತಿ ಸೊಸೆ ಆಗಿರ್ಬೋದು, ಗಂಡ ಆಗಿರ್ಬೋದು, ಇನ್ಯಾವುದೇ ರೀತಿ ಸಂಬಂಧ ಆಗಿರ್ಬೋದು, ಇದರಲ್ಲಿ ತುಂಬಾ ನಿಮಗೆ ಹಿಂಸೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಆ ನಕಾರಾತ್ಮಕತೆ
ತೊಂದರೆಯಿಂದ ನನಗೆ ಬಿಡುಗಡೆ ಬೇಕು ಅಂತೇಳಿ, ಅಂಥ ಜನರ ನಕಾರಾತ್ಮಕ ಭಾವ ಬದಲಾಗಬೇಕು ಅಂತೇಳಿ ಅವರಿಗೋಸ್ಕರ ಒಂದು ಪ್ರಾರ್ಥನೆಯನ್ನು ಮಾಡ್ತಿದ್ರಲ್ಲ, ನೀವು ಈ ಮಂತ್ರವನ್ನು ಜಪಿಸ್ತಾ ಬನ್ನಿರಿ. ಖಂಡಿತವಾಗಿ ಅವರಲ್ಲಿ ಪರಿವರ್ತನೆ ಆಗುತ್ತೆ. ಅಂದರೆ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋದು ಎಷ್ಟು ಮುಖ್ಯನೋ, ಒಂದು ಕ್ಷಮೆಯಿಂದ ನಿಮ್ಮ ಎದುರಿಗಿರುವ ಶತ್ರುಗಳು ಕೂಡ ಒಳ್ಳೆಯ ರೀತಿಯಲ್ಲಿ ಬದಲಾಗಲಿ. ಅದು ಅತ್ತೆ ಆಗಿರ್ಬೋದು, ಇಲ್ಲ ದೂರದ ಶತ್ರುಗಳಾಗಿರ್ಬೋದು, ದಾಯಾದಿಗಳಾಗಿರ್ಬೋದು, ಯಾವುದೇ ರೀತಿ ಒಂದು ಶತ್ರುಗಳಾಗಿರ್ಬೋದು, ಅವರು ಕೂಡ ಬದಲಾವಣೆ ಆಗಬೇಕು, ಅವರ ಮನಸ್ಥಿತಿ ಕೂಡ ಬದಲಾಗಬೇಕು. ಅದರಿಂದ ನಾವು ಕೂಡ ಚೆನ್ನಾಗಿರ್ತೀವಿ, ಅವರು ಕೂಡ ಚೆನ್ನಾಗಿರ್ತಾರೆ ಅನ್ನುವ ನಿಮ್ಮ ಮನಸ್ಥಿತಿಗೆ ತಕ್ಕ ಹಾಗೆ ಬಾಬಾ ಇಲ್ಲಿ ಒಂದು ಹೀಲಿಂಗ್ ಮಂತ್ರ ಕೊಡ್ತಾ ಇದ್ದಾರೆ. ಅಂದರೆ ಓಂ ಸಾಯಿ ಹೃದಯ ಗ್ರಂಥಿ ಭೇದಕಾಯ ನಮಃ, ಓಂ ಸಾಯಿ ಹೃದಯ ಗ್ರಂಥಿ ಭೇದಕಾಯ ನಮಃ, ಓಂ ಸಾಯಿ ಹೃದಯ ಗ್ರಂಥಿ ಭೇದಕಾಯ ನಮಃ ಅನ್ನುವ ರೀತಿಯಲ್ಲಿ ಒಂದು ದಿವ್ಯವಾದ ಮಂತ್ರ ಬರ್ತಾ ಇದೆ. ಈ ಮಂತ್ರವನ್ನು ನೀವು ಜಪಿಸ್ತಾ ಹೋಗಬೇಕು. ಗಂಡನಲ್ಲಿ ಬದಲಾವಣೆ ಕಾಣಬೇಕು ಅಂತಿದ್ರೆ ಈ ಮಂತ್ರ ಜಪಿಸಿ. ಅತ್ತೆ ಮಾವ ಇನ್ಯಾವುದೇ ರೀತಿ ಸಂಬಂಧ ಇಲ್ಲ, ನಿಮ್ಮನ್ನೇ ನೀವು ಹೀಲ್ ಮಾಡ್ಕೊಳ್ಬೇಕು ಅಂತ ಇದ್ದೀರಾ, ಗುಣಪಡಿಸ್ಕೊಳ್ಬೇಕು ಅಂತ ಇದ್ದೀರಾ ಅಂದರೂ ಕೂಡ ನೀವು ಕೂಡ ಈ ಮಂತ್ರವನ್ನು ನೀವು ನಿಮಗೋಸ್ಕರನೂ ಮಂತ್ರ ಜಪಿಸ್ಬೋದು. ಬೇರೆಯವರು ಪರಿವರ್ತನೆ ಆಗಲಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಕೂಡ ನೀವು ಜಪಿಸ್ಬೋದು. ಮಕ್ಕಳಾಗಿರ್ಬೋದು, ಅಡ್ಡದಾರಿ ಹಿಡಿದ ಮಕ್ಕಳಾಗಿರ್ಬೋದು, ಮಾತು ಕೇಳದೇ ಇರೋ ಮಕ್ಕಳಾಗಿರ್ಬೋದು, ಅವರ ಪರವಾಗಿ ನೀವು ಈ ಮಂತ್ರವನ್ನು ಜಪಿಸ್ಬೋದು. ಅವರಿಗೆ ಒಳ್ಳೆಯದಾಗಲಿ, ಅವರಲ್ಲಿರುವ ನಕಾರಾತ್ಮಕತೆ ಅನ್ನೋದು ದೂರ ಹೋಗಲಿ, ಅವರು ಒಳ್ಳೆ ರೀತಿಲಿ ಮತ್ತೆ ಜೀವನದಲ್ಲಿ ಒಂದು ಒಳ್ಳೆಯದನ್ನು ಸೇರಲಿ ಅನ್ನೋ ರೀತಿಲಿ ನೀವು ಪ್ರಾರ್ಥನೆ ಮಾಡ್ಕೊಳ್ಬೋದು. ಅದು ಶತ್ರುಗಳೇ ಆಗಿರ್ಬೋದು. ಯಾಕಂದರೆ ಒಂದೊಂದ್ಸರಿ ಏನಾಗುತ್ತೆ ಅಂದರೆ, ನೀವು ತುಂಬ ಹೋರಾಟ ಮಾಡ್ತಾ ಇದ್ರೆ ಅವರ ಮನಸ್ಸಿನ ಕುತಂತ್ರ ಏನಾಗ್ತಾ ಇದೆ ಅಂದರೆ, ಅವರ ಮನಸ್ಸಿನ ಈಗಿನ ಕುತಂತ್ರ ಏನಾಗಿದೆ ಅಂದರೆ, ಅವ್ರು ತೀರ್ಮಾನಕ್ಕೆ ಬರ್ತಾ ಇಲ್ಲ, ಬೇಕು ಅಂತಲೇ ನಿಮ್ಮನ್ನು ಆಟ ಆಡಿಸ್ತಾ ಇದ್ದಾರೆ, ಸತಾಯಿಸ್ತಾ ಇದ್ದಾರೆ ಯಾವುದೋ ಒಂದು ತೀರ್ಮಾನಕ್ಕೆ ಬರಲಿಕ್ಕೆ. ಹಾಗಾಗಿ ಈ ಸಮಯದಲ್ಲಿ ನೀವು ಯಾವ ರೀತಿ ಬುದ್ಧಿವಂತಿಕೆ ಕೆಲಸವನ್ನು ಮಾಡಬೇಕು ಅಂದರೆ, ಕೆಲವೊಂದು ಸಾರಿ ಹೇಳ್ತಾರಲ್ಲ, ದೊಣ್ಣೆಯಿಂದ ಆಗದ ಕೆಲಸ ಬುದ್ಧಿಯಿಂದ ಆಗತ್ತೆ ಅಂತೇಳಿ. ಹಾಗಾಗಿ ನೀವು ಅವ್ರ ವಿರುದ್ಧ ನಿಂತು ಹೋರಾಡುವ ಕ್ಷಮತೆ ಇಲ್ಲ ಅಂದರೆ ಒಂಟಿಯಾಗಿರ್ಬೋದು ನೀವು. ಇಲ್ಲ ಅಂದರೆ ಒಂದೊಂದು ಸಾರಿ ಏನಾಗುತ್ತೆ ಅಂದರೆ, ಸಣ್ಣ ಮಕ್ಕಳಿದ್ದಾರೆ, ಹಾಗಾಗಿ ಅವ್ರ ವಿರುದ್ಧ ಹೋರಾಟಕ್ಕೆ ಆಗೋದಿಲ್ಲ. ಇಲ್ಲಾಂದರೆ ಅವರು ಅಷ್ಟು ಪ್ರಭಾವಶಾಲಿಗಳಾಗಿರ್ತಾರೆ, ಏನು ಮಾಡೋಕ್ಕೂ ಹೇಸೋದಿಲ್ಲ, ಆ ರೀತಿ ವರ್ತನೆ ಉಳ್ಳವರಾಗಿರ್ತಾರೆ. ಇಂಥ ಸಂದರ್ಭದಲ್ಲಿ ಅವರ ವಿರುದ್ಧ ನಿಂತು ಹೋರಾಡಿ ಗೆಲ್ಲೋದು ಕಷ್ಟ ಆಗ್ಬಿಡುತ್ತೆ. ಅಂಥ ಸಂದರ್ಭದ ಗುರುವಿನ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಬೇಕು. ನಿಮ್ಮನ್ನು ನೀವು ಎಲ್ಲ ರೀತಿಯಲ್ಲಿ ಹೀಲ್ ಮಾಡ್ಕೊಂಡಿದ್ದೀರ, ಅವರು ಹೀಲ್ ಆಗಬೇಕು. ನಿಮ್ಮ ಎದುರಿಗಿರುವ ಶತ್ರು ಹೀಲ್ ಆಗಬೇಕು, ಅವರಲ್ಲಿರುವ ಕೆಟ್ಟ ನಕಾರಾತ್ಮಕತೆಯನ್ನು ದೂರ ಆಗಬೇಕು ಅನ್ನೋ ರೀತಿಲಿ ಅವರಿಗೋಸ್ಕರನೂ ಕೂಡ ಒಂದು ಮಂತ್ರ ಜಪವನ್ನು ಮಾಡಬೇಕು ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಅಂದರೆ ಅವರ ಜೊತೆ ಜಗಳ ಮಾಡಾಗಿರ್ಬೋದು, ವಾದ ಮಾಡಾಗಿರ್ಬೋದು, ಅದನ್ನು ತಕ್ಕಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನೋದು ಬರ್ತಾ ಇದೆ ಈ ಸಮಯದಲ್ಲಿ. ಹಾಗಾಗಿ ಅವರೇ ಪರಿವರ್ತನೆಯಾಗಿ ಅವ್ರ ಮನಸ್ಸಲ್ಲೇ ಒಂದು ಒಳ್ಳೆಯ ಅಭಿಪ್ರಾಯ ಮೂಡಿ ಅವರೇ ತೀರ್ಮಾನಕ್ಕೆ ಬರಲಿ ಅನ್ನೋ ರೀತಿಲಿ, ಅವರೇ ಹೀಲ್ ಆಗುವಂಥ ಒಂದು, ಅವರನ್ನೇ ಅವರು ಗುಣಪಡಿಸ್ಕೊಳ್ಳುವಂಥ ಒಂದು ರೀತಿಲಿ, ಆ ರೀತಿಲಿ ನೀವು ಅವರಿಗೋಸ್ಕರ ಒಂದು ಪ್ರಾರ್ಥನೆಯನ್ನು ಈ ಮಂತ್ರದ ಮೂಲಕ ದಿನನಿತ್ಯ ಮಾಡ್ತಾ ಹೋದರೆ ಖಂಡಿತವಾಗಿಯೂ 3 ತಿಂಗಳಲ್ಲಿ, ಖಂಡಿತವಾಗಿಯೂ 3 ತಿಂಗಳ ಒಳಗೆ, ಅದು 3 ದಿನ ಆಗಿರ್ಬೋದು, 9 ದಿನ ಆಗಿರ್ಬೋದು, ಹೀಗೆ 3 ತಿಂಗಳ ಒಳಗೆ ಒಟ್ಟಾರೆಯಾಗಿ ಯಾವ ತೀರ್ಮಾನ ನಿಮ್ಮ ಪರವಾಗಿ ಆಗಬೇಕು, ಅದು ಹಾಗೆ ಅದು ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ತಗೊಂಡು ಎಲ್ಲರಿಗೂ ಕೂಡ ಅದರ ಒಂದು ಒಳ್ಳೆಯ ನ್ಯಾಯ ಸಿಗಬೇಕು ಅಂತೇಳಿ ನೀವೇನು ಅಂದ್ಕೊಂಡಿದ್ದೀರಲ್ಲ ಅದು ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಹಾಗಾಗಿ ಈ ದಿವ್ಯ ಮಂತ್ರವನ್ನು ನೀವು ಪಠಿಸ್ತಾನೆ ಬನ್ನಿ, ಒಳ್ಳೆಯದಾಗತ್ತೆ. ಯಾವುದಕ್ಕೂ ಹೆದರಬೇಡ್ರಿ. ಕೆಲವರು ಮುಂದೆ ಸಾಗಿ ಅನಂತವಾದ ಶಕ್ತಿ, ಉತ್ಸಾಹ, ಧೈರ್ಯ, ತಾಳ್ಮೆ, ನಂಬಿಕೆಯಿಂದ ನೀವು ಮುಂದೆ ಸಾಗುವ ಪ್ರಯತ್ನವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿದಾಗ ಅನಂತನೇ ಸಿಗ್ತಾನೆ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಲ್ವಾ. ಅಲ್ಲಿಗೆ ಆ ಭಗವಂತನೇ ನಮಗೆ ಸಿಗ್ತಾನೆ ಅಂದರೆ ನಾವು ಯಾಕೆ ಧೈರ್ಯವಾಗಿ ಮುಂದುವರಿಬಾರ್ದು ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಬಾಬಾ ಪ್ರಶ್ನೆ ಮಾಡ್ತಾ ಇದ್ದಾರೆ. ಖಂಡಿತ ಬಾಬಾರವರಲ್ಲಿ ಒಂದು ದೃಢವಾದ ವಿಶ್ವಾಸವಿಟ್ಟು ನೀವು ಮುಂದುವರೆದಾಗ ಗುರುವೇ ಕೈ ಹಿಡಿದು ಅನಂತದ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಅನಂತವಾದದ್ದು ಸಿಗುವ ಸುಖ, ಶಾಂತಿ, ನೆಮ್ಮದಿಯಾಗಿರ್ಬೋದು, ನೀವೇನು ಬಯಸ್ತಿರೋ ಅದು ಸಿಗುವಂಥ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಭಗವಂತ ನಮ್ಗೆ ಸಿಕ್ಬಿಟ್ರು ಅಂದರೆ ಎಲ್ಲ ಸಿಕ್ಕ ಹಾಗೆ ಅಲ್ವಾ. ನಾವು ಕೇಳಿದ್ದನ್ನು, ನಾವು ಕೇಳೋದೆಲ್ಲವೂ ನಮಗೆ ಮೊದಲೇ ಸಿಗ್ತಾ ಹೋಗ್ಬಿಡುತ್ತಲ್ವ. ಆ ಕಡೆಗೆ ಗುರು ಈ ಸಮಯದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ದೃಢವಾದ ನಂಬಿಕೆ ಇಡಿ, ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಮೆಸೇಜ್ ಬರ್ತಾ ಇದೆ. ನಂಬಿಕೆ ಕಳ್ಕೊಂಬಿಡ್ರಿ, ದುರ್ಬಲರಾಗಬೇಡ್ರಿ. ದುರ್ಬಲತೆಯಿಂದ ಸಿಗೋದು ಏನೂ ಇಲ್ಲ, ದುರ್ಬಲತೆಯಿಂದ ಸಿಗೋದು ಒಂದೇ ಸೋಲೆಂಬ ಸಾವು ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಹಾಗಾಗಿ ಸೋಲೆಂಬುದನ್ನು ಸಾವು ಮಾಡ್ಕೊಳ್ಳದೆ ಅದನ್ನು ಒಂದು ಮೆಟ್ಟಿಲು ಮಾಡ್ಕೊಳ್ಳಿ. ಅಂದರೆ ಕಷ್ಟ, ದುಃಖ, ಸಮಸ್ಯೆಗಳು ಮನುಷ್ಯರ ಅಂದಮೇಲೆ ಬಂದೇ ಬರ್ತವೆ. ಅದು ಒಂದಲ್ಲ ಒಂದು ರೀತಿಲಿ ಬರ್ತದೆ. ಯಾಕಂದರೆ ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋದು ಇದೇ ಕರ್ಮದ ಆಧಾರದ ಮೇಲೆ ಸೃಷ್ಟಿಯನ್ನು ಮರುಸೃಷ್ಟಿ ಮಾಡುತ್ತೆ ಅಲ್ವಾ. ಹಾಗಾಗಿ ನಾವು ಮಾಡಿದ ಕರ್ಮಗಳೇ ಮತ್ತೊಂದು ಜನ್ಮಕ್ಕೆ ಕಾರಣವಾಗ್ತವೆ. ಅದು ಒಳ್ಳೆಯದೇ ಆಗಿರ್ಬೋದು, ಕೆಟ್ಟದೇ ಆಗಿರ್ಬೋದು. ಯಾವಾಗ ನಮಗೆ ಯಾವುದೂ ಬೇಡಪ್ಪ, ಮೋಕ್ಷನೇ ಬೇಕು ಅಂತೇಳಿ ನಾವು ಆ ಜನ್ಮದಲ್ಲಿ ಸಾಧನೆ ಮಾಡ್ತೀವೋ ಆ ಸಮಯದಲ್ಲಿ ಆ ಭಗವಂತ ತನ್ನಲ್ಲೇ ನಮ್ಮನ್ನು ಲೀನವಾಗಿಸ್ತಾನೆ. ಇದು ನಮ್ಮ ಜನ್ಮದ ಮುಕ್ತಾಯವಾಗಿರುತ್ತೆ. ಅಂದರೆ ನಾವು ಅವರ ಅಂಶವಾಗಿ ಹೊರಹೊಮ್ಮಿ ಈ ರೀತಿ ಜಗತ್ತಿನಲ್ಲಿ ಒಂದು ಪರ್ಯಟನೆ ನಡೆಸಿರ್ತೀವಿ, ನಂತರ ಅವನಲ್ಲೇ ಲೀನವಾಗಿ ನಾವು ಅವನಲ್ಲೇ ಸಮಾಪ್ತಿ ಆಗ್ತೀವಿ ಅನ್ನೋದು ವಿಚಾರವಾಗಿರುತ್ತೆ. ಹಾಗಾಗಿ ಇಲ್ಲಿರೋದೆಲ್ಲ ಕೇವಲ ಮಾಯೆ. ಆ ಮಾಯೆಯಲ್ಲೇ ನಾವು ಬದುಕ್ತಾ ಇರೋದು. ಗಂಡ, ಮಕ್ಕಳು, ಮನೆ, ಆಸ್ತಿ, ಮೋಹ ಎಲ್ಲವೂ ಒಂದು ಮಾಯೆ. ಇಷ್ಟೊಂದು ಮಾಯೆಯ ಹೋರಾಟದಲ್ಲಿ ದಿನನಿತ್ಯ ನಾವು ಹೋರಾಡ್ತಾ ಇರ್ತೀವಿ. ಆದರೆ ಆ ಭಗವಂತ ಒಂದೇ ಒಂದು ಕ್ಷಣ ಸಾವು ಅನ್ನುವ ಪದದಿಂದ ಇವೆಲ್ಲವಕ್ಕೂ ಮುಕ್ತಿ ಕೊಟ್ಬಿಡ್ತಾರಲ್ವಾ. ಎಷ್ಟೊಂದು ಬುದ್ಧಿವಂತ ಅಲ್ವಾ ಭಗವಂತ, ಯೋಚನೆ ಮಾಡಿ ನೋಡಿ. ಹಾಗಾಗಿ ನಾವಿಲ್ಲಿ ಯಾವುದೇ ರೀತಿ ಒಂದು
ಒಂದು ಹೋರಾಟ ಮಾಡ್ತಾ ಇದ್ದೀವಿ ಅಂದರೆ ಅದು ನಮ್ಮ ಕೆಲಸ, ಕಾಯಕ ನಾವು ಮಾಡ್ತಾ ಇದ್ದೀವಿ. ಆ ಕಾಯಕವನ್ನು ಒಂದು ಒಳ್ಳೆ ದಾರಿಯಲ್ಲಿ ಮಾಡು ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಯಾಕಂದರೆ ಆ ಕಾಯಕಕ್ಕೂ ಕೂಡ ಒಂದು ಫಲ ಅನ್ನೋದಿರುತ್ತೆ. ಕರ್ಮ ನೀನು ಮಾಡು, ಫಲದ ನಿರೀಕ್ಷೆ ಮಾಡಬೇಡ. ಯಾಕಂದರೆ ಫಲ ಕೊಡುವವನು ನಾನಾಗಿದ್ದೇನೆ. ಅಂದರೆ ಅದು ಮೋಹದಿಂದ ಮಾಡ್ತೀಯೋ, ಮಮಕಾರದಿಂದ ಮಾಡ್ತೀಯೋ, ನಿಷ್ಠೆಯಿಂದ ಮಾಡ್ತೀಯೋ, ಪ್ರಾಮಾಣಿಕವಾಗಿ ಮಾಡ್ತೀಯೋ, ಒಟ್ಟು ನೀನು ಯಾವ ರೀತಿ ಕರ್ಮ ಮಾಡ್ತೀಯೋ ಅದಕ್ಕೆ ಫಲವನ್ನು ನೇರವಾಗಿ ಕೊಡುವವನು ನಾನೇ ಆಗಿದ್ದೇನೆ, ನಿನ್ನ ಮೇಲಿದ್ದೀನಿ. ಎಲ್ಲವೂ ಒಂದು ಮಾಯೇನೆ. ಭಗವಂತ ಯಾವಾಗ ನಮ್ಮನ್ನು ಕರ್ಸ್ಕೊಳ್ತಾನೋ ಗೊತ್ತಿಲ್ಲ. ಆದರೆ ಇಲ್ಲಿ ಗುರು ನಮಗೆ ಒಂದು ಸಂದೇಶ ಕೊಡ್ತಾರೆ, ಸಾವನ್ನೋದು ಮುಪ್ಪಾದ್ಮೇಲೆ ಬರುತ್ತೆ ಅನ್ನೋದು ಸುಳ್ಳು. ಯಾವ ಕ್ಷಣನಾದರೂ ಬರ್ಬೋದು. ಹಾಗಾಗಿ ಈ ಕ್ಷಣನೇ ಆ ಭಗವಂತನ ಶರಣದಲ್ಲಿ ಶರಣಾಗು, ಸ್ಮರಣೆ ಮಾಡು ಅನ್ನೋ ರೀತಿಲಿ ಗುರು ನಿಮಗೆ ಇಲ್ಲಿ ಎಚ್ಚರಿಸ್ತಾ ಇದ್ದಾರೆ. ಅಂದರೆ ಬಾಬಾ ಹೇಳ್ತಾ ಇದ್ದಾರೆ, ಅಂದರೆ ಈಗ ಹೇಗಾಗಿದೆ ಕಾಲ ಅಂದರೆ ನಮಗೆ ಸಾವು 80 ವರ್ಷ ಆದಮೇಲೆ ಬರುತ್ತೆ, 100 ವರ್ಷ ಆದಮೇಲೆ ಬರುತ್ತೆ ಅಂತೇಳಿ ನಾವು ಕಾಯೋದು ಬೇಡ. ಯಾಕಂದ್ರೆ ಅದು ಮರುಕ್ಷಣನೇ ಬರ್ಬೋದು. ಅಂಥ ವಾತಾವರಣದಲ್ಲಿ ನಾವಿದ್ದೀವಿ. ಅಂಥ ಕರ್ಮಗಳ ಆಧಾರದ ಮೇಲೆ ನಮ್ಮ ಬದುಕು ನಡೀತಾ ಇದೆ. ಹಾಗಾಗಿ ನಿಮ್ಮನ್ನು ನೀವು ಜಡ್ಜ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅಂದರೆ ಮುಂದೆ ಹೇಗೋ ಏನೋ ಎತ್ತ ಅಂತೇಳಿ ನೀವು ಚಿಂತೆ ಮಾಡೋದೇ ಬೇಡ. ಭವಿಷ್ಯ ಏನೋ, ನಾನು ಏನಾಗ್ಬೋದು ಏನೋ, ಏನಾಗುತ್ತೆ ಏನೋ ನಾಳೆ ಅನ್ನೋ ಚಿಂತೆ ಬೇಡ. ಇವತ್ತಿನ ಕರ್ಮದ ಮೇಲೆ ನಿಮ್ಮ ಗಮನವಿರಲಿ. ನಿಮ್ಮ ಮುಂದಿನ ಭವಿಷ್ಯವನ್ನು ರೂಪಿಸಿಕೊಡುವ ಜವಾಬ್ದಾರಿನ ನಾನು ತಗೊಳ್ತೀನಿ. ನನ್ನ ಉಪದೇಶಗಳಂತೆ ನೀವು ನಿಮ್ಮ ಜೀವನವನ್ನು ಬದಲಿಸಿಕೊಂಡ ಮರುಕ್ಷಣವೇ ನಾನು ನಿಮ್ಮನ್ನು ಬೆಳಕಿನತ್ತ ಕರ್ಕೊಂಡು ಹೋಗ್ತೀನಿ. ನೀವು ಬಯಸಿದಂಥ ಒಳ್ಳೆಯ ಭವಿಷ್ಯದ ದಡವನ್ನು ಸೇರಿಸ್ತೀನಿ. ಇದು ನನ್ನ ಭರವಸೆಯಾಗಿದೆ. ನನ್ನ ಭರವಸೆಯಿಂದ ನಾನು ಎಂದಿಗೂ ಹಿಂದೆ ಸರಿಯೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಬಾಬಾ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ. ಹಾಗೆ ಗೈಡೆನ್ಸ್ ಕೂಡ ಆಗಿರುತ್ತೆ. ಇದು ಇವತ್ತಿನ ಕರ್ಮದ ಆಧಾರದ ಮೇಲೆ ನಾನು ನಾಳೆಯನ್ನು ನಿಮಗೆ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಕರ್ಮವನ್ನು ನೀವು ಶುದ್ಧವಾಗಿ ಇಟ್ಕೊಳ್ಳೋಕ್ಕೂ ಕೂಡ ನಾನು ನಿಮಗೆ ಸಹಾಯ ಮಾಡ್ತೀನಿ. ಹಾಗಾಗಿ ನಿಮ್ಮಲ್ಲಿ ದಯೆ, ಕರುಣೆ, ಪ್ರೇಮ, ಸೇವೆ, ಮಾನವೀಯತೆಯ ಮನುಷ್ಯತ್ವವನ್ನು ಜಾಗೃತಗೊಳಿಸ್ತಾ ಇರೋದು. ಯಾಕಂದರೆ ನೀವು ಬಹಳ ವರ್ಷಗಳ ಕಾಲ ಉತ್ತಮವಾದ ಆರೋಗ್ಯದಿಂದ, ನೆಮ್ಮದಿಯಿಂದ, ಸಂತೋಷದಿಂದ ಬಾಳ್ಬೇಕು ಅನ್ನೋದು ನನ್ನ ಆಸೆಯಾಗಿದೆ. ಯಾಕಂದರೆ ನನ್ನ ಅಂಶ ನೀವಾಗಿದ್ದೀರಾ. ನೀವು ಅರ್ಧಕ್ಕೆ ಸಾಯೋದು ನನಗೂ ಕೂಡ ಇಷ್ಟ ಇಲ್ಲ. ನನಗೂ ಕೂಡ ನೋವಾಗುತ್ತೆ, ನನಗೂ ಕೂಡ ಕರುಳು ಕಿವುಚದಂತಾಗತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ಹಾಗಾಗಿ ನಾನು ಮನೆ ಮನೆಯ ಬಾಗಿಲಿಗೆ ಸಂದೇಶಗಳ ಮೂಲಕ, ಯಾವುದಾದ್ರೂ ಮೂಲಕ ಬಂದು ನಿನ್ನನ್ನು ಎಚ್ಚರಿಸ್ತೀನಿ. ತಪ್ಪು ಮಾಡಬೇಡ, ತಪ್ಪು ದಾರಿಯಲ್ಲಿ ಸಾಗಬೇಡ, ಒಳ್ಳೆಯದನ್ನೇ ಬಯಸು, ಒಳ್ಳೆ ದಾರಿಯಲ್ಲೇ ಸಾಗು, ಒಳ್ಳೆಯದನ್ನೇ ಮಾಡುವ ಹಂಬಲ ಹೊಂದು, ಮಾನವೀಯತೆ ಮನುಷ್ಯತ್ವಗಳೊಂದಿಗೆ ಸಾಗು. ಯಾಕಂದರೆ ಈ ಎಲ್ಲ ಕರ್ಮದ ಉದ್ದೇಶಗಳು ನಿನ್ನನ್ನು ಸಫಲವಾಗಿಸ್ತವೆ, ಒಳ್ಳೆಯ ಉದ್ದೇಶದತ್ತ ಕರ್ಕೊಂಡು ಹೋಗ್ತೇವೆ. ನೀನು ಈ ಜಗತ್ತಲ್ಲಿ ಕೇವಲ ಒಂದು ಮಾಯೆಯಲ್ಲಿ ಬದುಕಲಿಕ್ಕೋಸ್ಕರ ಹುಟ್ಟಿಲ್ಲ. ಇಲ್ಲಿ ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಹುಟ್ಟಿದೆಯಾ? ಪ್ರತಿಯೊಬ್ಬ ಮನುಷ್ಯನ ಹುಟ್ಟಿಗೆ ಒಂದು ಕಾರಣವಿರುತ್ತೆ, ಬಲವಾದ ಕಾರಣ. ಅದನ್ನು ಅರ್ಥಕೋ, ನಿನ್ನ ಮುಂದೆ ಇರುವ ಮಾಯೆಯ ಪರದೆಯನ್ನು ಸರಿಸು ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾರೆ. ಈ ಸಂಸಾರದಲ್ಲೇ ಒಬ್ರಿಗೆ ಸಮರ್ಪಣೆ ಆಗಬೇಕು ಒಂದು ಒಳ್ಳೆ ರೀತಿಯಲ್ಲಿ. ಅಂದರೆ ಸಂಸಾರದಲ್ಲಿ ಇದ್ಕೊಂಡು ಕೂಡ ನೀನು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಬಹುದು. ಈಗ ಸಂಸಾರದಲ್ಲಿ ಇದ್ಕೊಂಡೆ ನೀನು ಆಧ್ಯಾತ್ಮಿಕ ಖಾತೆಯನ್ನು ತೆರೆದಿದೆಯಾ, ಅದರಲ್ಲಿ ಪುಣ್ಯ ಜಮಾ ಮಾಡ್ತಾ ಇದೆಯಾ? ಖಂಡಿತ ಆ ಪುಣ್ಯವನ್ನು ನಾನು ರಕ್ಷಿಸ್ತಾ ಇದ್ದೀನಿ. ನನ್ನ ಜೇಬಲ್ಲಿ ಇಟ್ಕೊಂಡು ನಾನು ಸಾಕ್ತಾ ಇದ್ದೀನಿ, ನಿನ್ನ ಹಿಂದೆ ಸಾಕ್ತಾ ಇದ್ದೀನಿ. ಯಾವಾಗ ನಿನಗೆ ಅದರ ಅಗತ್ಯ ಬಿಡುತ್ತೋ, ಯಾವಾಗ ನಾನು ನಿನಗೆ ಅದನ್ನು ಕೊಡ್ತೀನೋ ಅಂತೇಳಿ ನಾನು ನಿನ್ನ ಹಿಂದೆನೇ ಸಾಕ್ತಾ ಇದ್ದೀನಿ, ನಿನ್ನ ಪುಣ್ಯವನ್ನು ಹೊತ್ತು. ಹಾಗೆ ನೀನು ಪುಣ್ಯ ಸಂಪಾದನೆ ಮಾಡಿದಾಗೆಲ್ಲ ನಾನು ಅದನ್ನು ಜೇಬಲ್ಲಿ ತುಂಬಿಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಹಾಗೆ ನೀನು ಕೆಟ್ಟ ಕರ್ಮ ಮಾಡಿದಾಗಲೆಲ್ಲ ನನಗೆ ತುಂಬ ದುಃಖ ಆಗುತ್ತೆ. ಆದರೂ ಕೂಡ ಅದನ್ನು ಕೂಡ ನಾನು ಇನ್ನೊಂದು ಜೇಬಲ್ಲಿ ತುಂಬಿಕೊಳ್ತೀನಿ. ಯಾಕಂದರೆ ನಾನು ವಿಧಿಯ ನಿಯಮವನ್ನು ಕೂಡ ಮೀರೋ ಹಾಗಿಲ್ಲ. ಯಾಕಂದರೆ ಈ ಸೃಷ್ಟಿಗೆ ಕಾರಣ ನಾನಾಗಿದ್ದೀನಿ ಅಂದಮೇಲೆ ಆ ಸೃಷ್ಟಿಯ ನಿಯಮವನ್ನು ಕೂಡ ನಾನು ಮೀರಿದರೆ, ನಾನೇ ಕಾನೂನು ಉಲ್ಲಂಘನೆ ಮಾಡಿದರೆ ನನ್ನನ್ನು ಅನುಸರಿಸುವ ನೀವೆಲ್ಲ ಏನಾಗ್ತೀರಾ? ನಾನು ಈ ಜಗತ್ತಿಗೆ ಏನು ಸಂದೇಶ ಕೊಟ್ಟಂಗಾಗತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ಹೇಳ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಏನೇ ರೀತಿಯಲ್ಲಿ ಕಷ್ಟ ಇದ್ದಾವೆ ಅಂದರೂ ಅವೆಲ್ಲವನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿರಿ. ಯಾವುದೇ ಇಚ್ಛೆ ಇರಲಿ, ಖಂಡಿತ ಈಡೇರಲ್ಲ ಅಂತ ಏನಿಲ್ಲ, ಈಡೇರುತ್ತೆ. ಕೆಲವೊಂದು ಸರಿ ಸಂದೇಹ ಆಗಿರ್ಬೋದು, ಮೋಹ ಆಗಿರ್ಬೋದು, ಇಲ್ಲ ನಮ್ಮಲ್ಲಿರುವ ಆಲಸ್ಯ ಆಗಿರ್ಬೋದು, ಇಲ್ಲ ಅಪನಂಬಿಕೆ ಆಗಿರ್ಬೋದು, ಈ ರೀತಿ ಯಾರೋ ಏನೋ ಹೇಳಿದ್ರು ಅನ್ನೋ ವಿಚಾರ ಆಗಿರ್ಬೋದು, ಅವುಗಳ ಮೇಲೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ತೀವಿ ಹೊರತು ನಮ್ಮ ಲಕ್ಷ್ಯ ಏನು, ಆ ಗುರುವಿನಲ್ಲಿ ನಾವು ಸಮರ್ಪಣೆ ಆಗಿದ್ದೀವಿ, ಅವ್ರು ನಮಗೆ ಅದನ್ನು ಕೊಟ್ಟೇ ಕೊಡ್ತಾರೆ ಅನ್ನುವ ವಿಚಾರದ ಮೇಲೆ ಸ್ವಲ್ಪ ಅನುಮಾನ ಹೊಂದ್ಬಿಡ್ತೀವಿ. ಆವಾಗ ಮಾತ್ರ ಆ ಕೆಲಸದಲ್ಲಿ ಅಡೆತಡೆ ಆಗೋದು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಹಾಗಾಗಿ ಜೀವನದಲ್ಲಿ ನಿಮ್ಮಿಂದ ಅಸಾಧ್ಯ ಅನ್ನೋದು ಏನೂ ಇಲ್ಲ, ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ. ಮುಂದಿನ 3 ತಿಂಗಳಲ್ಲಿ ಅನೇಕ ರೀತಿಯ ಬದಲಾವಣೆಗಳು ಆಗತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸನೇಟ್ ಆಗ್ತಾ ಇದೆ. ಮದುವೆಗಾಗಿ ಆಗಿರ್ಬೋದು, ಕೆಲಸಕ್ಕಾಗಿ ಆಗಿರ್ಬೋದು, ಇನ್ಯಾವುದೇ ರೀತಿ ಮಾನಸಿಕ ಒತ್ತಡ ಆಗಿರ್ಬೋದು, ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು, ಹಾಗೆ ಯಾವುದಾದ್ರೂ ಒಂದು ಎಕ್ಸಾಮ್ ಕಟ್ಕೊಂಡಿದ್ದೀರಾ, UPSC ಎಕ್ಸಾಮ್ ಆಗಿರ್ಬೋದು, ಇನ್ನೂ ಹೈಯರ್ ಸ್ಟಡಿ ಎಕ್ಸಾಮಿಗೆ ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ ಅಂದರೆ ಕೂಡ ಈ ಹೀಲಿಂಗ್ ಮಂತ್ರ ನಿಮಗೆ ತುಂಬ ಸಹಾಯ ಮಾಡುತ್ತೆ. ಅಂದರೆ ಆಲಸ್ಯ ಆಗಿರ್ಬೋದು, ಕೆಲವೊಂದು ಸರಿ ಮಾನಸಿಕ ಒತ್ತಡ ಆಗಿರ್ಬೋದು, ಭಯ ಆಗಿರ್ಬೋದು, ಏನೋ ಒಂದು ರೀತಿಯ ಅಂಜಿಕೆ, ತವಕ, ಇಂಥವೆಲ್ಲವುಗಳನ್ನು, ನಿರಾಸೆ ಆಗಿರ್ಬೋದು, ನಾನು ಎಕ್ಸಾಮ್ ಪಾಸ್ ಆಗ್ತೀನೋ ಇಲ್ಲೋ, ಈ ಸರಿನಾದರೂ ಎಕ್ಸಾಮ್ ಕ್ಲಿಯರ್ ಆಗುತ್ತೋ ಇಲ್ಲೋ ಅನ್ನುವ ನಿಮ್ಮ ದುಗುಡ ಭಾವವನ್ನು ನಿವಾರಣೆ ಮಾಡುತ್ತೆ. ಅಂದರೆ ನಿಮ್ಮನ್ನು ಹೀಲ್ ಮಾಡುತ್ತೆ, ಗುಣಪಡಿಸುತ್ತೆ ಇಂಥ ಆತಂಕಗಳಿಂದ, ಇಂಥ ನೆಗೆಟಿವ್ ಎನರ್ಜಿಯಿಂದ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಹಾಗಾಗಿ ನೀವು ದಿನನಿತ್ಯ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಈ ಹೀಲಿಂಗ್ ಮಂತ್ರವನ್ನು ನೀವು ಜಪಿಸ್ತಾನೆ ಇರಬೇಕು. ಇದು ಹಾಗೆ ಕೆಲಸ ಬೇಕು ಅಂತ ಅಂದ್ಕೊಂಡರಾಗಿರ್ಬೋದು, ಭಯ ಆಗ್ತಾ ಇದೆ, ಮಾನಸಿಕ ಒತ್ತಡ, ನರಳಾಟ, ಕೆಲವೊಂದು ಸರಿ ಏನಾಗ್ತದೆ ಅಂದರೆ ಮನಸ್ಸಿಗೆ ಇದ್ದಕ್ಕಿದ್ದ ಹಾಗೆ ಏನೋ ಒಂದು ರೀತಿಯಲ್ಲಿ ದುಗುಡ ಉಂಟಾಗುತ್ತೆ, ಒತ್ತಡ ಉಂಟಾಗುತ್ತೆ, ಭಯ ಆಗ್ತಾ ಇರುತ್ತೆ, ಏನು ಮಾಡೋದಪ್ಪ
ಮುಂದೇನಪ್ಪ ಇಲ್ಲ ಏನು ದಾರಿ ಕಾಣ್ತಾ ಇಲ್ಲ ಅಂತೇಳಿ ಅನಿಸುತ್ತೆ ಅಂದವರು ಕೂಡ ಈ ಮಂತ್ರವನ್ನು ಪಠಿಸ್ಬೋದು. ಈ ಮಂತ್ರ ಈ ರೀತಿಯಾಗಿದೆ: ಓಂ ಸಾಯಿ ಜ್ಞಾನ ಸ್ವರೂಪಿಣೇ ನಮಃ, ಓಂ ಸಾಯಿ ಜ್ಞಾನ ಸ್ವರೂಪಿಣೇ ನಮಃ, ಓಂ ಸಾಯಿ ಜ್ಞಾನ ಸ್ವರೂಪಿಣೇ ನಮಃ ಅನ್ನುವ ಈ ಹೀಲಿಂಗ್ ಮಂತ್ರವನ್ನು ನೀವು ಜಪಿಸ್ತಾ ಹೋದಷ್ಟು ನಿಮ್ಮ ಸುತ್ತ ಇರುವ ಒಂದು ನಕಾರಾತ್ಮಕತೆ ಆಗಿರ್ಬೋದು, ಅಂಥ ಜನರಾಗಿರ್ಬೋದು, ಇಲ್ಲ ಅಂದರೆ ನಿಮ್ಮ ಮನಸ್ಸಲ್ಲಿ ಮೂಡ್ತಾ ಇರುವ ಒಂದು ಭಯ, ಆತಂಕ, ದುರ್ಬಲತೆ, ಕುಗ್ಗುವಿಕೆ, ಒಂದು ನಿಶಕ್ತಿ ಆಗಿರ್ಬೋದು, ಇದೆಲ್ಲವೂ ಕೂಡ ಹೀಲ್ ಆಗ್ತಾ ಹೋಗುತ್ತೆ. ಅಂದರೆ ನೀವು ಎಷ್ಟು ಬಾಬಾರವರ ಸ್ಮರಣೆಯನ್ನು ಈ ಮಂತ್ರದೊಂದಿಗೆ ಮಾಡ್ತಾ ಹೋಗ್ತೀರೋ ಅವರು ನಿಮ್ಮ ಬಳಿ ಇರುವ ಎಲ್ಲ ರೀತಿಯ ಒಂದು ನಕಾರಾತ್ಮಕತೆಯನ್ನು ಹೀಲ್ ಮಾಡ್ತಾ ಹೋಗ್ತಾರೆ. ಆ ಜಾಗಕ್ಕೆ ದೈವಿ ಶಕ್ತಿಗಳ ಊರ್ಜೆಯನ್ನು ತುಂಬಿಸ್ತಾ ಹೋಗ್ತಾರೆ. ಆಗ ನೀವು ಯಾವುದೇ ದೇವರ ಪ್ರಾರ್ಥನೆಯನ್ನು ಮಾಡಿ ಅವರ ಅನುಗ್ರಹ ಆಶೀರ್ವಾದ ಆ ಸಮಯದಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ಇಲ್ಲಿ ಒಂದು ಎನರ್ಜಿ ಕಾಣುತ್ತಾ ಇದೆ. ಈ ಸಮಯದಲ್ಲಿ ನಿಮ್ಮ ಪಿತೃಗಳ ಆಶೀರ್ವಾದ ನಿಮಗೆ ಹೇರಳವಾಗಿ ಸಿಗ್ತಾ ಇದೆ. ಅಂದರೆ ಈ ಸಮಯದಲ್ಲಿ ಯಾಕೋ ಏನೋ ಗೊತ್ತಿಲ್ಲ, ನೀವು ಕೂಡ ಅವರನ್ನು ತುಂಬ ನೆನಪು ಮಾಡ್ಕೊಳ್ತಾ ಇದ್ದೀರಾ. ಅಂದರೆ ನಿಮ್ಮ ಹಿರಿಯರು ನಿಮ್ಮನ್ನು ಎತ್ತಿ ಆಡಿಸಿ ಒಂದು ಬುದ್ಧಿ ಹೇಳಿದ ಪರಿ ಆಗಿರ್ಬೋದು, ಇಲ್ಲ ಅಂದರೆ ಅವ್ರ ಹತ್ರ ನೀವು ಒಂದ್ಸರಿ ಜಗಳ ಮಾಡ್ಕೊಳ್ಳೋದಾಗಿರ್ಬೋದು, ಅವರ ಪ್ರೀತಿಯನ್ನು ನೆನಪು ಮಾಡ್ಕೊಳ್ಳೋದಾಗಿರ್ಬೋದು, ಇಲ್ಲ ಅಂದರೆ ಅವ್ರು ಬೈದಿದ್ದು ನೆನಪು ಮಾಡ್ಕೊಂಡಿದ್ದಿರ್ಬೋದು, ಇಲ್ಲ ಅವ್ರ ಜೊತೆ ಜಗಳ ಆಡಿದ್ದು ನೆನಪು ಮಾಡ್ಕೊಂಡಿದ್ದಿರ್ಬೋದು. ಯಾವುದೋ ಒಂದು ರೀತಿ ಅವರ ಜೊತೆಗಿದ್ದ ಸಂಪರ್ಕವನ್ನು ನೆನೆದು ನೀವೀಗ ಒಂದು ರೀತಿಯಲ್ಲಿ ಭಾವುಕರಾಗ್ತಾ ಇದ್ದೀರಾ. ಅಂದರೆ ಅವ್ರು ಇದ್ದಿದ್ರೆ ಚೆನ್ನಾಗಿತ್ತು ಅಂತೇಳಿ ನಿಮ್ಗೆ ಅನಿಸ್ತಾ ಇದೆ. ಅವಾಗ ನಾನು ಅವರನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ಅವ್ರಿಗೆ ಸ್ವಲ್ಪ ಸಮಯ ಕೊಡಲಿಲ್ಲ, ಸ್ವಲ್ಪ ಸಮಯ ಕೊಡಬೇಕಾಗಿತ್ತು, ಸ್ವಲ್ಪ ಮಾತಾಡಬೇಕಾಗಿತ್ತು ಅನ್ನೋ ರೀತಿಯಲ್ಲಿ ನಿಮಗೆ ಒಂಥರ ಮನಸ್ಸಿಗೆ ನೋವು ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಯಾಕೋ ಏನೋ ನಿಮ್ಮ ಹಿರಿಯವರು ಈ ಸಮಯದಲ್ಲಿ ನಿಮಗೆ ನೆನಪು ಆಗ್ತಾ ಇದ್ದಾರೆ. ಅಂದರೆ ಖಂಡಿತ ಅವರು ಕೂಡ ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಅವರು ಕೂಡ ಅಲ್ಲಿಂದಲೇ ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ. ಅಂದರೆ ನಿಮ್ಮ ಕುಲದ ಉದ್ಧಾರ ಆಗಬೇಕು ಅಂದರೆ ಪೂರ್ವಜರ ಆಶೀರ್ವಾದದ ಅಗತ್ಯವೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ಬೇಕಾಗತ್ತೆ. ಹಾಗಾಗಿ ನೀವು ಕೂಡ ಅವರನ್ನು ಸ್ಮರಣೆ ಮಾಡ್ಕೊಂಡಿದ್ದಾರೆ. ಖಂಡಿತ ಈ ಸಮಯದಲ್ಲಿ ಅವರ ಸ್ಮರಣೆ ನಿಮಗೆ, ಈ ಸಮಯದಲ್ಲಿ ಅವರ ನೆನಪು ನಿಮಗೆ ತುಂಬ ಆಗ್ತಾ ಇದೆ. ಅಂದರೆ ಅವರ ಪ್ರೀತಿಯ ಪ್ರತೀಕವಾಗಿ ಬರುವ ಅಮಾವಾಸ್ಯೆಗೆ, ಅದರ ಹಿಂದಿನ ದಿನಗಳಾಗಿರ್ಬೋದು, ಮುಂದಿನ ದಿನಗಳಾಗಿರ್ಬೋದು, ಇಲ್ಲ ಪರ್ಟಿಕ್ಯುಲರಾಗಿ ಅಮಾವಾಸ್ಯೆಯ ದಿನವೇ ಆಗಿರ್ಬೋದು, ನೀವು ಅವರ ಪ್ರೀತಿಯ ಪ್ರತೀಕವಾಗಿ, ಕೃತಜ್ಞತಾ ಪ್ರತೀಕವಾಗಿ ಅವರ ನೆನಪನ್ನು ಮಾಡ್ಕೊಳ್ತಾ ನಿಮ್ಮ ಕೈಲಾದರೆ ಒಂದು ಜೊತೆ ಬಟ್ಟೆಯನ್ನು ಯಾರಿಗಾದರೂ ನಿಸ್ಸಹಾಯಕರಿಗೆ ದಾನದ ರೂಪದಲ್ಲಿ ಕೊಡಬೇಕು. ಅದರ ಜೊತೆ ಒಂದು ಜೊತೆ ಚಪ್ಪಲಿಯನ್ನು ಕೂಡ ಕೊಡಬೇಕು. ಅಂದರೆ ಅವರ ಪ್ರಸನ್ನತೆಗೆ ನೀವು ಕಾರಣವಾಗುವಂತ ಆಗಬೇಕು. ಅವರ ಮುಖದಲ್ಲಿ ಒಂದು ನಗು ಮೂಡಬೇಕು. ಆ ರೀತಿಯ ಸಮರ್ಪಣಾ ಭಾವದಿಂದ ನೀವು ಅವರಿಗೊಂದು ಸೇವೆಯನ್ನು ಮಾಡಿದ್ರೆ ಆ ನಿಸ್ಸಹಾಯಕರಿಗೆ, ಖಂಡಿತವಾಗಿ ಅದು ನಿಮ್ಮ ಜೀವನದಲ್ಲಿ ಮಹತ್ತರವಾದ ಒಂದು ತಿರುವನ್ನು ತರೋದ್ರ ಜೊತೆಗೆ ಬದುಕಲ್ಲಿರುವ ಕೆಲವು ಅಡೆತಡೆಗಳನ್ನು ನಿವಾರಣೆ ಮಾಡುತ್ತೆ. ಹಾಗೆ ನೀವೇನೋ ತಿಳಿದೋ ತಿಳಿಯದೇನೋ ನಿಮ್ಮ ಹಿರಿಯರಿಗೆ ಅಗೌರವವನ್ನು ಸೂಚಿಸಿದ್ದಾಗಿರ್ಬೋದು, ಇಲ್ಲ ಯಾವುದೋ ರೀತಿಯಲ್ಲಿ ಅವಮಾನ ಮಾಡಿದ್ದಾಗಿರ್ಬೋದು, ಈ ಸಮಯ ಕ್ಷಮೆಯನ್ನು ಪಡೆದುಕೊಳ್ಳುವ ಸಮಯವಾಗಿದೆ. ಹಾಗಾಗಿ ಈ ಸಮಯದಲ್ಲಿ ಅವರ ಕ್ಷಮೆಯ ಅಗತ್ಯ ಕೂಡ ಇದೆ. ಹಾಗಾಗಿ ಅವರು ನಿಮಗೆ ನೆನಪಿಗೆ ಬರ್ತಾ ಇದ್ದಾರೆ. ಅಂದರೆ ಅವರು ನಿಮಗೆ ಶಿಕ್ಷೆ ಕೊಡ್ಲಿಕ್ಕೆ ಬರ್ತಾ ಇಲ್ಲ, ಆದರೆ ಅವರಿಗೆ ನೀವು ನೆನಪಾಗ್ತಾ ಇದ್ದೀರಾ. ಹಾಗಾಗಿ ನಿಮಗೂ ಕೂಡ ಅವ್ರ ನೆನಪು ಈ ಸಮಯದಲ್ಲಿ ಆಗ್ತಾ ಇದೆ. ಕೆಲವೊಂದು ಸಾರಿ ದುಃಖ ಆಗ್ತಾ ಇದೆ ನಿಮಗೆ, ಕೆಲವೊಂದು ಸಾರಿ ಸಂತೋಷ ಕೂಡ ಆಗ್ತಾ ಇದೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ನೀವು ಅವರಿಗೆ ಏನಾದರೂ ಅವರಿಗೆ ಸಮರ್ಪಣಾ ಭಾವದ ರೀತಿಯಲ್ಲಿ ಈ ರೀತಿಯಾಗಿ ಹಿರಿಯರಿಗಾಗಿರ್ಬೋದು, ಹಿರಿಯ ನಿಸ್ಸಹಾಯಕರಿಗಾಗಿರ್ಬೋದು ಈ ರೀತಿಯಾಗಿ ನೀವು ಸೇವೆ ಮಾಡಿದರೆ ಖಂಡಿತವಾಗಿಯೂ ಅವರ ಪ್ರಸನ್ನತೆಗೆ ಕಾರಣವಾಗ್ತೀರಾ. ಭಗವಂತನನ್ನ ಕೇವಲ ಸೇವೆ, ವ್ರತ, ನಿಯಮಗಳನ್ನು ಪಾಲಿಸಿಯೇ ಪೂಜೆಯನ್ನು ಮಾಡಿ ಸನ್ನಗೊಳಿಸಬೇಕು ಅಂತ ಏನಿಲ್ಲ. ನಿಸ್ಸಹಾಯಕರ ಸೇವೆ ಆಗಿರ್ಬೋದು, ನಿಮ್ಮಲ್ಲಿ ಒಂದು ದಯೆ, ಕರುಣೆ, ಪ್ರೇಮದ ಭಾವ, ಒಂದು ಮನುಷ್ಯತ್ವ, ಮಾನವೀಯತೆಯ ಭಾವ ಮೂಡಿಸ್ಕೊಂಡು ನೀವು ಮುಂದೆ ಸಾಗಿದಾಗ ಕೂಡ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಅದು ಕೂಡ ಪೂಜೆ ಅಂತಲೇ ಪರಿಗಣಿಸಲ್ಪಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಉಪದೇಶ ಕೊಡ್ತಾ ಇದ್ದಾರೆ. ಅಂದರೆ ಪೂಜೆಯ ಜೊತೆಗೆ ಈ ರೀತಿಯ ಸೇವೆಯ ಭಾವ ಸೇರಿದಾಗ ಮಾತ್ರ ಆ ಪೂಜೆಗೆ ಪೂರ್ಣ ಫಲ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸನೇಟ್ ಆಗ್ತಾಯಿದೆ. ಹಾಗಾಗಿ ನೀವು ಮಾಡ್ತಿರೋ ಪೂಜೆ ಆಗಿರ್ಬೋದು, ಸಚ್ಚರಿತ್ರೆ, ಪಾರಾಯಣ, ನಾಮಸ್ಮರಣೆ ಎಲ್ಲವೂ ಕೂಡ ನಿಮ್ಮ ಜೀವನದ ಕಡೆ ಒಂದು ಒಳ್ಳೆಯದನ್ನು ಆಕರ್ಷಣೆ ಮಾಡಿ ಕೊಡ್ತಾ ಇದೆ. ಅಂದರೆ ಯಾವುದೂ ಕೂಡ ವ್ಯರ್ಥ ಆಗಿಲ್ಲ, ಎಲ್ಲವೂ ಕೂಡ ಒಂದು ಅರ್ಥಪೂರ್ಣವಾದ ಒಂದು ಬದಲಾವಣೆಯನ್ನು ಪಡ್ಕೊಳ್ಳುತ್ತೆ. ಸ್ವಲ್ಪ ತಾಳ್ಮೆ ಇರಲಿ. ಅಂದರೆ ಇವತ್ತು ಬೀಜವನ್ನು ಬಿತ್ತಿದ್ದೀರಾ, ಮಾರನೇ ದಿನನೇ ಫಲ ನಿರೀಕ್ಷೆ ಮಾಡೋದು ತಪ್ಪಾಗುತ್ತೆ. ಹಾಗಾಗಿ ಬೀಜವನ್ನು ಪಾಲನೆ, ಪೋಷಣೆ ಮಾಡಬೇಕು. ಹಾಗೆ ಪ್ರಕೃತಿಯು ಕೂಡ ಅದಕ್ಕೆ ಸ್ಪಂದನೆ ನೀಡಬೇಕಲ್ವಾ. ಅಂದರೆ ನಾವು ನೀರು ಹಾಕಿದ ತಕ್ಷಣ ಆ ಬೀಜ ಬೆಳೆಯೋದಿಲ್ಲ. ಆ ಪ್ರಕೃತಿಯು ಕೂಡ ಅದಕ್ಕೆ ಗಾಳಿ, ಮಳೆ, ಬಿಸಿಲು ಸಮ ಪ್ರಮಾಣದಲ್ಲಿ ಕೊಟ್ಟಾಗ ಆ ಬೀಜ ಮೊಳಕೆ ಹೊಡೆಯುತ್ತೆ. ಅಂದರೆ ನೀವು ಮಾಡ್ತಾ ಇರುವ ಸೇವೆ ಸರಿ ಇದೆಯಾ, ಅದು ಒಳ್ಳೆಯ ದಿಕ್ಕಿನಲ್ಲಿ ಹೋಗ್ತಾ ಇದೆಯಾ, ಒಳ್ಳೆಯ ಉದ್ದೇಶವನ್ನು ಹೊಂದಿದೆಯಾ, ಎಲ್ಲವನ್ನ ಅಳೆದು ತೂಗುವ ಕೆಲಸವನ್ನು ಮಾಡುತ್ತೆ ಈ ಪ್ರಕೃತಿ, ಈ ಬ್ರಹ್ಮಾಂಡ, ಪಂಚಭೂತಗಳು ಹೊರಗಡೆನೂ ಇವೆ, ನಮ್ಮ ಒಳಗಡೆನೂ ಇವೆ. ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಪೂಜೆ, ನಿಮ್ಮ ವ್ರತ, ನಿಮ್ಮ ದೀಪಾರಾಧನೆ, ಈ ಎಲ್ಲ ಸೇವೆಯ ಜೊತೆ ಒಂದು ಪರೀಕ್ಷೆಯೂ ಕೂಡ ನಡೀತಾ ಇದೆ. ಆ ಪರೀಕ್ಷೆಯಲ್ಲೂ ಕೂಡ ನೀವು ಉತ್ತೀರ್ಣರಾಗ್ತೀರಾ ಅಂತ ಅರ್ಹತೆಯನ್ನು ಬಾಬಾ ಇಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಈ ಸಮಯದಲ್ಲಿ ಆ ವಿಧಿ ಬಂದು ಕೂಡ ನಿಮ್ಮ ಕೆಟ್ಟ ಕರ್ಮ ಇನ್ನೂ ಇದೆ, ಹಾಗಾಗಿ ಈ ಭಾಗ್ಯ ನಿಮ್ಗೆ ಸಿಗೋದಿಲ್ಲ ಅಂತ ಹೇಳಿದ್ರು ಕೂಡ ಆ ಗುರು ಬಂದು ಮಧ್ಯೆ ನಿಂತು ನಿಮ್ಮ ಪುಣ್ಯದ ಲೆಕ್ಕವನ್ನು ಬಿಚ್ಚಿಟ್ಟು, ನನ್ನ ಪುಣ್ಯವನ್ನು ಕೂಡ ನನ್ನ ಭಕ್ತನಿಗೆ, ಶಿಷ್ಯನಿಗೆ ಕೊಡ್ತೀನಿ, ಅವರ ಕರ್ಮದ ಭಾರವನ್ನು ನಾನು ಭರಿಸ್ತೀನಿ, ಏನಾದರೂ ಶಿಕ್ಷೆ ಅನ್ನೋದು ಕೊಡೋದಿದ್ರೆ ನನಗೆ ಕೊಡು, ನಾನೇ ಅನುಭವಿಸ್ತೀನಿ
ತೋರಿಸ್ತೀನಿ ಅದನ್ನು ಅನ್ನೋ ರೀತಿಲಿ ಅದನ್ನು ಸ್ವೀಕಾರ ಮಾಡಿ ನಮ್ಮನ್ನು ಗೆಲ್ಲಿಸ್ತಾರೆ, ನಮ್ಮನ್ನು ದಡ ಸೇರಿಸ್ತಾರೆ, ನಮ್ಮನ್ನು ರಕ್ಷಿಸ್ತಾರೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸನೇಟ್ ಆಗ್ತದೆ. ಬಾಬಾರವರ 11 ವಚನಗಳಲ್ಲೂ ಕೂಡ ಒಂದು ವಚನ ಇದೇ ಆಗಿದೆ. ಎಂಥದ್ದೇ ಸಮಸ್ಯೆ ಇರಲಿ, ಎಂಥದ್ದೇ ಪಾಪ ಮಾಡಿರು, ಎಂಥದ್ದೇ ದುಃಖದ ಕೂಪದಲ್ಲಿ ನೀನು ಬಿದ್ದರೂ ಕೂಡ ನನ್ನ ಪಾದಗಳಲ್ಲಿ ಪಶ್ಚಾತ್ತಾಪ ಪಟ್ಟು ಕ್ಷಮೆ ಯಾಚಿಸಿ ನೀನು ಶರಣಾದರೆ ನಾನು ನಿನ್ನನ್ನು ಖಂಡಿತವಾಗಿ ರಕ್ಷಿಸ್ತೀನಿ. ಎಂಥದ್ದೇ ಶಕ್ತಿ ಬರಲಿ ಅದರ ಮಧ್ಯೆ ನಾನು ನಿಂತು ನಿನ್ನನ್ನು ರಕ್ಷಿಸ್ತೀನಿ, ಭವಸಾಗರದಿಂದ ನಿನ್ನನ್ನು ಪಾರು ಮಾಡ್ತೀನಿ, ನೀನು ಸೇರಬೇಕೆಂದಿರುವ ದಡವನ್ನು ಸುರಕ್ಷಿತವಾಗಿ ಸೇರಿಸ್ತೀನಿ ಎನ್ನುವ ಭರವಸೆಯನ್ನು ಕೊಟ್ಟಿದ್ದಾರೆ. ದುಷ್ಟರ ಕೆಟ್ಟ ದೃಷ್ಟಿಯಾಗಿರ್ಬೋದು ನಿಮ್ಮ ಮೇಲೆ ಬಿದ್ದಿದೆ ಅಂತೇಳಿ ನೀವು ಹೆದರೋದು ಬೇಡ. ಬಾಬಾರವರ ಸ್ಮರಣೆ ಮಾಡಿ, ಎಲ್ಲ ರೀತಿಯಲ್ಲೂ ನಿಮಗೆ ಒಂದು ಪ್ರೊಟೆಕ್ಟ್ ಸಿಗುತ್ತೆ, ರಕ್ಷಣೆ ಸಿಗುತ್ತೆ. ಅವರ ಶಕ್ತಿಯನ್ನು ದಾಟಿ ನಿಮ್ಮ ಬಳಿಗೆ ಬರುವಂಥ ಯಾವುದೇ ರೀತಿ ಶಕ್ತಿ ಇಲ್ಲ ಅಂತ ಹೇಳಿ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಹಾಗಾಗಿ ನೀವು ಬಾಬಾರವರಲ್ಲಿ ಒಂದು ದೃಢವಾದ ವಿಶ್ವಾಸ ಇಟ್ಟಿದ್ದೀರಾ, ಹಾಗೆ ನೀವು ನಂಬಿದ ದೇವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ರಲ್ಲ, ಖಂಡಿತವಾಗಿಯೂ ಆ ಹರಕೆಯನ್ನು ತೀರಿಸುವಂಥ ಸಮಯ ಬಂದಿದೆ. ನಿಮ್ಮ ಜೀವನದಲ್ಲಿರುವ ಎಲ್ಲ ರೀತಿಯ ಬ್ಲಾಕೇಜ್ಗಳನ್ನು ಬಾಬಾ ಈ ಸಮಯದಲ್ಲಿ ರಿಮೂವ್ ಮಾಡಿದ್ದಾರೆ. ಅಂದರೆ ನೀವು ಏನು ಪಡ್ಕೊಳ್ಬೇಕು ಅಂತ ಇದ್ರಲ್ಲ, ಏನು ಸಿಗಬೇಕು ಅಂತೇಳಿ ಹಂಬಲಿಸ್ತಾ ಇದ್ರಲ್ಲ, ಆ ದಾರಿಯನ್ನು ಮುಕ್ತವಾಗಿ ತೆರೆದಿದ್ದಾರೆ ನಿಮಗೋಸ್ಕರ. ನಿಮ್ಮ ಬಳಿಗೆ ನೀವು ಏನು ಬಯಸ್ತಾ ಇದ್ರಲ್ಲ ಅದು ತಾನಾಗಿಯೇ ನಡೆದು ಬರ್ತಾ ಇದೆ. ಅಂಥ ಅವಕಾಶಗಳನ್ನು ಅದೃಷ್ಟದ ರೀತಿಯಲ್ಲಿ ನಾನು ನಿಮ್ಮ ಜೀವನಕ್ಕೆ ತುಂಬಿಸ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ಜೀವನದಲ್ಲಿರುವ ಎಲ್ಲ ರೀತಿಯ ನಕಾರಾತ್ಮಕತೆ ರಿಮೂವ್ ಆಗಿದೆ. ಈ ವಿಡಿಯೋನ ನೋಡಿದ ಮೇಲೂ ಕೂಡ ನಿಮ್ಮಲ್ಲಿ ಏನಾದರೂ ಅಲ್ಪ ಸ್ವಲ್ಪ ಉಳಿದಿದೆ ಅಂದರೆ ಅದನ್ನೂ ಕೂಡ ಕಸದ ಬುಟ್ಟಿಗೆ ಹಾಕ್ಬಿಡಿ. ಒಳ್ಳೆಯದನ್ನು ನಿಮ್ಮ ಮನಸ್ಸಲ್ಲಿ ತುಂಬಿಸ್ಕೊಂಡು ಈ ಹೀಲಿಂಗ್ ಮಂತ್ರವನ್ನು ಜಪಿಸ್ತಾ ಆರಾಮಾಗಿ ನಿದ್ದೆ ಮಾಡಿ. ಎಲ್ಲ ರೀತಿಯಲ್ಲೂ ನಾಳೆ ದಿನ ನನ್ನ ಜೀವನದಲ್ಲಿ ಒಳ್ಳೆಯದೇ ಆಗುತ್ತೆ. ಬಾಬಾ ನನ್ನ ಜೊತೆಗಿದ್ದಾರೆ, ನಾನು ಅಂದ್ಕೊಂಡಿರೋ ಎಲ್ಲ ಕಾರ್ಯದಲ್ಲಿ ನನಗೆ ಯಶಸ್ಸು ಸಿಗುತ್ತೆ, ನನ್ನಿಂದ ನಕಾರಾತ್ಮಕತೆಯನ್ನು ದೂರ ಆಗುತ್ತೆ. ಹಾಗಾಗಿ ಅಂಥ ಜನರು ಕೂಡ ತನ್ನಿಂದ ತಾನೇ ದೂರವಾಗ್ತಾರೆ. ಅಂದ್ಕೊಂಡಿದ್ದೆಲ್ಲ ವ್ಯವಹಾರದಲ್ಲೂ ಜಯ ನನಗೆ ಸಿಗುತ್ತೆ, ಬಾಬಾ ನನ್ನ ಜೊತೆಗಿದ್ದಾರೆ, ಎಲ್ಲದೂ ಒಳ್ಳೆಯದೇ ಆಗುತ್ತೆ, ಶುಭವೇ ಆಗುತ್ತೆ, ಅಂದ್ಕೊಂಡಿದ್ದನ್ನು ನಾನು ಸಾಧನೆ ಮಾಡ್ತೀನಿ, ಅಸಂಭವ ಅನ್ನೋದೇನೂ ಇಲ್ಲ, ಗುರು ನನ್ನ ಜೊತೆಗಿದ್ದಾರೆ ಅಂದರೆ ಎಲ್ಲ ಸಾಧನೆ ನನ್ನಿಂದ ಆಗತ್ತೆ ಎನ್ನುವ ಒಂದು ಆತ್ಮವಿಶ್ವಾಸದಿಂದ ಮುಂದೆ ಸಾಗಿ. ಈ ಆತ್ಮವಿಶ್ವಾಸ ಯಾವತ್ತಿಗೂ ಕೂಡ ಅಹಂಕಾರ ಅಹಂ ಆಗಿ ಬದಲಾಗಬಾರ್ದು. ಯಾವಾಗಲೂ ಕೂಡ ನೀವು ಯಾರು ಅನ್ನೋ ಅರಿವು ನಿಮಗಿರಬೇಕು. ಯಾರ ಶರಣದಲ್ಲಿದ್ದೀರಾ ಅನ್ನೋ ಅರಿವಿನೊಂದಿಗೆ ನೀವು ಸಾಗಿದಾಗ ನಿಮ್ಮ ಜೀವನದಲ್ಲಿ ನಿಮಗೆ ಸೋಲ್ ಅನ್ನೋದೇ ಬರೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸನೇಟ್ ಆಗ್ತಾ ಇದೆ. ಇವತ್ತಿನ ಸಾಯಿ ಹೀಲಿಂಗ್ ಕಾರ್ಡ್ ರೀಡಿಂಗ್ ಅಲ್ಲಿ ಬಾಬಾರವರು ನಿಮ್ಮನ್ನ, ನಿಮ್ಮ ಜೀವನವನ್ನ, ನಿಮ್ಮ ಸುತ್ತ ಇರುವ ಎನರ್ಜಿಯನ್ನ ಹೀಲ್ ಮಾಡಿದ್ದಾರೆ, ಗುಣಪಡಿಸಿದ್ದಾರೆ. ಹಾಗಾಗಿ ನೀವು ಮುಕ್ತವಾಗಿ ಏನ್ ಪಡ್ಕೊಳ್ಬೇಕು ಅಂತೇಳಿ ಮನಸ್ಸಲ್ಲಿ ಅನ್ಕೊಂಡಿದ್ರು ಅದೆಲ್ಲವೂ ಸಿಗುತ್ತೆ. ಅದಕ್ಕೋಸ್ಕರ ಒಂದು ವಿಶ್ವಾಸ ತುಂಬಿದ ಪ್ರಾರ್ಥನೆಯನ್ನ ಬಾಬಾರವರಿಗೆ ಸಲ್ಲಿಸುತ್ತಾ, ನಾಳೆ ನೀವು ಅನ್ಕೊಂಡಿರೋ ವಿಚಾರದಲ್ಲಿ ಯಾವೆಲ್ಲ ರೀತಿಯಲ್ಲಿ ಒಂದು ಹೀಲಿಂಗ್ ಮಾಡಬೇಕಾಗಿತ್ತಲ್ಲ ಆ ಎಲ್ಲ ಹೀಲಿಂಗ್ ಅನ್ನ ಬಾಬಾ ಮಾಡಿದ್ದಾರೆ. ಹಾಗಾಗಿ ನೀವು ನಾಳೆ ಅನ್ಕೊಂಡಿರೋ ಎಲ್ಲ ರೀತಿಯ ಕೆಲಸಗಳು ಆಗ್ತವೆ. ಕೆಲವೊಂದು ಕೆಲಸಗಳು ಕೈಗೂಡ್ಲಿಲ್ಲ ಅಂದ್ರೆ ಆ ಕೆಲಸದಲ್ಲಿ ಏನೋ ಒಂದು ರೀತಿಯಲ್ಲಿ ತೊಂದರೆ ಇದೆ, ಅದನ್ನ ಬಾಬಾ ಎಲ್ಲಾ ರೀತಿಯಲ್ಲೂ ಸರಿಪಡಿಸ್ತಾ ಇದ್ದಾರೆ ಅನ್ನುವ ದೃಢ ವಿಶ್ವಾಸದೊಂದಿಗೆ ಸಮರ್ಪಣೆಯಾಗಿ ನಾಳೆ ನಿಮ್ಮ ಒಂದು ವಿಷನ್ನ ಪೂರ್ತಿ ಮಾಡಿಕೊಡ್ತಾರೆ ಬಾಬಾ ಅನ್ನುವ ಒಂದು ಭರವಸೆಯಲ್ಲಿ ನೆಮ್ಮದಿಯಾಗಿರಿ. ಎಲ್ಲ ಒಳ್ಳೆಯದಾಗುತ್ತೆ. ಗುರುವಿನ ಪಾದಗಳಲ್ಲಿ ಸಮರ್ಪಣೆಯಾಗಿದ್ದೀರಾ ಅಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಜೀವನ ಅತಂತ್ರ ಆಗೋದಿಲ್ಲ, ಬಿರುಗಾಳಿಗೆ ಸಿಗೋದಿಲ್ಲ, ಸೂತ್ರ ಹರಿದ ಗಾಳಿಪಟವಂತೂ ಆಗೋದೇ ಇಲ್ಲ ಸ್ನೇಹಿತರೆ. ಗುರುವಿನಲ್ಲಿ ದೃಢವಾದ ವಿಶ್ವಾಸ ನಿಮಗಿದ್ರೆ ಖಂಡಿತವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.